ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾನು ಪೂರಕ ಓದು ಕಳ್ಳರ ಗುರು ಬೆಟಗೇರಿ ಕೃಷ್ಣ ಶರ್ಮಾ ಅವರು ಬರೆದಿರುವಂತಹ ಈ ಪೂರಕ ಓದು ಪಾಠವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈವರೆಗೂ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಮೊದಲು ಕೃತಿಕಾರರ ಪರಿಚಯ. ಬೆಟಗೇರಿ ಕೃಷ್ಣ ಶರ್ಮಾ. ಬೆಟಗೇರಿ ಕೃಷ್ಣ ಶರ್ಮಾ ಇವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿಯವರು. ಇವರ ಕಾವ್ಯನಾಮ ಆನಂದ ಕಂದ. ಇವರು 1900ರಲ್ಲಿ ಜನಿಸಿದರು. ಇವರು ಬೆಟಗೇರಿ ಕೃಷ್ಣ ಶರ್ಮಾ ಅವರು ಬೆಟಗೇರಿಯವರು. ಈ ಬೆಟಗೇರಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಬರುತ್ತೆ. ಇವರ ಕಾವ್ಯನಾಮ ಯಾವುದು? ಆನಂದ ಕಂದ. ಇವರು 1900ರಲ್ಲಿ ಜನಿಸ್ತಾರೆ. ಇವರು ಜಯಂತಿ, ಸ್ವಧರ್ಮ, ಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರು. ಪತ್ರಿಕೆಯ ಸಂಪಾದಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಸಂಸಾರ ಚಿತ್ರಗಳು, ಮಾತನಾಡುವ ಕಲ್ಲು, ಕಳ್ಳರ ಗುರು ಮುಂತಾದ ಕಥಾ ಸಂಕಲನಗಳನ್ನು, ರಾಜಯೋಗಿ, ಅಶಾಂತಿ ಪರ್ವ, ಮಗಳ ಮದುವೆ ಮೊದಲಾದ ಕಾದಂಬರಿಗಳನ್ನು, ಕಾರ ಹುಣ್ಣಿಮೆ, ನಲ್ವಾಡುಗಳು, ಭಾವಗೀತ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ನೋಡಿ, ಇಲ್ಲಿ ಕಥಾ ಸಂಕಲನ, ಕಾದಂಬರಿ, ಕವನ ಸಂಕಲನ ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಇವರ ಕರ್ನಾಟಕ ಜನಜೀವನ ಕೃತಿಯು ಕರ್ನಾಟಕದ ಇತಿಹಾಸ ಸಂಸ್ಕೃತಿಗಳನ್ನು ಚಿತ್ರಿಸಿರುವ ವಿಶಿಷ್ಟ ಕೃತಿಯಾಗಿದೆ. ಕರ್ನಾಟಕದ ಜನಜೀವನ ಹೆಸರೇ ಸೂಚಿಸುವ ಹಾಗೆ ಕರ್ನಾಟಕದ ಜನರ ಜೀವನ ಹೇಗಿದೆ, ಸಂಸ್ಕೃತಿ, ಸಂಪೂರ್ಣ ಕರ್ನಾಟಕದ ಚಿತ್ರಣವನ್ನೇ ಇದು ತಿಳಿಸ್ಕೊಡ್ತಾ ಇದೆ. ಇವರಿಗೆ ಕವಿಭೂಷಣ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗೌರವ, ಡಾಕ್ಟರೇಟ್ ಪದವಿಗಳು ಲಭಿಸಿವೆ. ಇವರು 1982ರಲ್ಲಿ ನಿಧನ ಹೊಂದಿದರು. ಈ ಪೂರಕ ಓದು ಕಳ್ಳರ ಗುರು ಪಾಠದಿಂದಲೂ ಕೂಡ ನಿಮಗೆ ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ. ಇದನ್ನು ಕಂಪಲ್ಸರಿಯಾಗಿ ನೀವು ಓದಬೇಕು. ಹಾಗೆ ಇದರಿಂದ ಕೂಡ ನೀವು ಕಲಿಬೇಕಾಗಿರ್ತಕ್ಕಂತಹ ನೀತಿ ಮೌಲ್ಯ ಏನು ಅನ್ನೋದನ್ನು ಕೂಡ ನಿಮಗೆ ಪಾಠದ ಕೊನೆಯಲ್ಲಿ ಗೊತ್ತಾಗುತ್ತೆ. ಒಂದು ವಾರ ಮುಗಿದು ಹೋಯಿತು, ಮನೆಯೆಲ್ಲ ಸೂರೆ ಹೋಗಿ. ಸೂರೆ ಅಂತಂದರೆ ಏನಿಲ್ಲಿ ದೋಚಿ ಹೋಗಿ, ಕಳ್ಳತನ ಆಗಿ ಅಂತ. ಮನೆಯಲ್ಲಿ ಒಂದು ಕಾಸು ಒಂದು ಕಾಳು ಉಳಿಯದಂತೆ ಇದ್ದುದೆಲ್ಲವನ್ನೂ ಕಳ್ಳರು ದೋಚಿಕೊಂಡು ಹೋದರು. ಈ ಊರ ಹೊರಗಿನ ಮನೆ ಬೇಡವೆಂದು ನಾನು ಸಾರಿ ಸಾರಿ ಹೇಳಿದೆ, ನೀವೇನೂ ಕೇಳಲಿಲ್ಲ. ಹೋಗಲಿ ಬಿಡು ರತ್ನ, ನಮ್ಮಲ್ಲಿ ಅವು ಇಲ್ಲದೇ ಇದ್ದರೆ ಅವರು ಒಯ್ಯುತ್ತಿದ್ದರು ಹೇಗೆ? ಹಣ ಹೊನ್ನು ಇವುಗಳ ಸಂಗ್ರಹಣೆ ಬೇಡವೆಂದರೆ ನೀನು ಕೇಳುವುದಿಲ್ಲ. ನಮ್ಮ ಈ ವೈದ್ಯಕ ವೃತ್ತಿ ದುಡ್ಡು ಗಳಿಸಬೇಕಾದುದಲ್ಲ, ಕೇವಲ ಸಮಾಜದ ಕ್ಷೇಮ ಸಾಧನೆಗಾಗಿ ಇರುವುದು. ಸಮಾಜದಿಂದ ನಮಗೆ ಬದುಕಿರುವ ಮಟ್ಟಿಗೆ ಏನಾದರೂ ದೊರೆತರೆ ಸಾಕು. ಒಬ್ಬ ವೈದ್ಯರ ಹೆಂಡತಿ ರತ್ನ, ಇವರ ಮನೆಗೆ ಕಳ್ಳರು ಬಂದು ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ಕಾಸು, ದವಸ ಧಾನ್ಯ ಎಲ್ಲವನ್ನೂ ದೋಚಿಕೊಂಡು ಹೋಗಿ ಒಂದು ವಾರ ಆಗಿರುತ್ತೆ. ರತ್ನ ವೈದ್ಯರಿಗೆ ಹೇಳ್ತಾ ಇರ್ತಾಳೆ, ಊರ ಹೊರಗಡೆ ಮನೆ ಬೇಡ ಅಂದರೂ ಕೂಡ ಕೇಳಲಿಲ್ಲ ಅಂತ ಹೇಳಿದಾಗ ವೈದ್ಯರು, ಮನೆಯಲ್ಲಿ ಹಣ ಕಾಸು ಇದ್ದದಕ್ಕಲ್ಲ ಅವರು ವೈದ್ಯರು, ಇರಲಿಲ್ಲ ಅಂದರೆ ಏನವರು ತೊಗೊಂಡು ಹೋಗ್ತಾಯಿದ್ರು, ನಿನಗೆ ಮುಂಚೆನೇ ಹೇಳಿದ್ದೆ, ಹಣ ಸಂಪತ್ತು ಏನು ಸಂಗ್ರಹ ಮಾಡೋದು ಬೇಡ, ವೈದ್ಯಕೀಯ ವೃತ್ತಿ ಇರೋದು ಜನರ ಸೇವೆಗಾಗಿ, ಬದುಕೋದಕ್ಕೆ ಏನಾದರೂ ಸ್ವಲ್ಪ ದೊರೆತರೆ ಸಾಕು ನಮಗೆ ಅಂತ. ಏನು ದೊರೆಯುವುದು? ಸಮಾಜದಿಂದ. ಕಳುವಾದ ದಿನದಿಂದ ಒಂದು ಕಾಸಿನ ಪ್ರಾಪ್ತಿ ಇಲ್ಲ. ತವರು ಮನೆಯಿಂದ ತಂದ ನನ್ನ ಚಿನ್ನದ ಒಡವೆಗಳೂ ಹೋದವು, ಎಲ್ಲವೂ ಕಳೆದು ಹೋಯಿತು. ಇನ್ನು ಬದುಕುವ ಬಗೆ ಹೇಗೆ? ಎಲ್ಲವೂ ಎಲ್ಲಿ ಹೋಗಿದೆ ರತ್ನ? ಔಷಧಿಯ ಕುಪ್ಪಿಗೆಗಳಿಗೆ ಕಳ್ಳರು ಕೈ ಹಚ್ಚಿಲ್ಲ. ನನ್ನ ವೈದ್ಯಕದ ಪ್ರಾವೀಣ್ಯವನ್ನಂತೂ ಯಾರೂ ಕದ್ದೊಯ್ಯಲಾರರು. ಡಾಕ್ಟರ್ ಹೆಂಡತಿಯಾದ ರತ್ನ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಏನು ದೊರೆತೈತಿ ಈ ಸಮಾಜದಿಂದ, ನಮಗೆ ಈ ಸಮಾಜದಿಂದ ಏನು ಸಿಕ್ಕೈತಿ? ಎಲ್ಲ ಕಳ್ಳರೆಲ್ಲ ದೋಚ್ಕೊಂಡು ಹೋಗ್ಬಿಟ್ರು, ಒಂದು ಕಾಸು ಕೂಡ ಉಳಿಲಿಲ್ಲ. ನಾನು ತವ್ರ ಮನೆಯಿಂದ ತಂದಿರ್ತಕ್ಕಂಥ ಚಿನ್ನ ಒಡವೆ ಎಲ್ಲದೂ ಕೂಡ ಹೋಯಿತು. ಈಗ ಹೆಂಗೆ ಬದುಕಬೇಕು ಅಂತ ಕೇಳಿದಾಗ ಡಾಕ್ಟ್ರ್ ಏನು ಹೇಳ್ತಾರೆ, ಎಲ್ಲವೂ ಎಲ್ಲಿ ಹೋಗ್ಯದ? ಇನ್ನು ಈ ಔಷಧ ಪೆಟ್ಟಿಗೆಗಳು ಎಲ್ಲವೂ ಹಾಗೇ ಇದ್ದವು. ಹಾಗೆಯೇ ನನ್ನ ವೈದ್ಯ ವೃತ್ತಿ, ನನ್ನ ಜ್ಞಾನ ಪ್ರಾವೀಣ್ಯವನ್ನು ಯಾರು ಕದ್ದೊಯ್ಯೋಕ್ಕೆ ಆಗುತ್ತೆ? ಅದನ್ನು ಜ್ಞಾನವನ್ನು ಯಾರು ಕದ್ದೊಯ್ಯೋಕ್ಕೆ ಆಗಲ್ಲ ಅಂತ ಡಾಕ್ಟ್ರ್ ಹೆಂಡತಿಗೆ ಹೇಳ್ತಾರೆ. ಏನು ಪ್ರಾವೀಣ್ಯವೋ ಏನು? ನಾಳೆಯ ಮಧ್ಯಾಹ್ನದ ಊಟಕ್ಕೆ ತತ್ವಾರ ಬಂದು ಕುಳಿತಿದೆ. ತತ್ವಾರ ಅಂದರೆ ಕೊರತೆ, ಅಭಾವ. ಢಣ್ ಢಣ್ ದೂರದ ಗಡಿಯಾರದಲ್ಲಿ ರಾತ್ರಿಯ 10 ಗಂಟೆ ಬಾರಿಸಿದುದು ಕೇಳಿಸಿತು. ವೈದ್ಯರ ಮನೆಯ ಬಾಗಿಲು ಇಕ್ಕಿದ್ದಿತ್ತು ಅಂದರೆ ಹಾಕಿತ್ತು ಅಂತ.
ಕಿರುಮನೆಯಲ್ಲಿ ಕುಳಿತುಕೊಂಡು ವೈದ್ಯರು, ಕಿರುಮನೆ ಅಂದರೆ ಕೋಣೆ, ರೂಮ್ ಅಂತ, ಕುಳಿತುಕೊಂಡು ವೈದ್ಯರ ಹೆಂಡತಿ ಮಾತನಾಡ್ತಾ ಇದ್ದರು. ಮೊಗಸಾಲೆ ಅಂದರೆ ಪಡಸಾಲೆ ಇಲ್ಲ ಹಾಲ್ ಅಂತಲೂ ಹೇಳ್ಬೋದು. ಮಲಗಿದ ಚಿದಂಬರ ಮಾವ ಗಾಢ ನಿದ್ರೆಯಲ್ಲಿ ಗೊರಕೆ ಹೊಡೆಯುತ್ತಿದ್ದರು. ಡಾಕ್ಟ್ರು ಕಳ್ಳರು ನನ್ನ ವೈದ್ಯಕೀಯ ಜ್ಞಾನವನ್ನು ಕಳ್ಳತನ ಮಾಡಿದ್ರಾ ಅಂತ ಹೇಳಿದಾಗ ಏನು ಪ್ರಾವೀಣ್ಯನೋ ಏನೋ, ನಾಳೆ ಮಧ್ಯಾಹ್ನದ ಊಟಕ್ಕೆ ಏನು ಮಾಡೋದು, ಅದಕ್ಕೆ ಕೊರತೆ ಬಂದು ಕುಳಿತಿದೆ ಅಂತ ಹೇಳಿದಾಗ ಗಡಿಯಾರದಲ್ಲಿ 10 ಗಂಟೆ ಆಗಿರುತ್ತೆ. ಆಗ ಢಣ್ ಢಣ್ ಗಂಟೆಯ ಶಬ್ದ ಕೇಳಿಸುತ್ತೆ. ವೈದ್ಯರ ಮನೆಯ ಬಾಗಿಲು ಮುಚ್ಚಿರುತ್ತೆ. ವೈದ್ಯರು ಮತ್ತು ಅವರ ಹೆಂಡತಿ ಕೋಣೆಯಲ್ಲಿ ಮಾತಾಡ್ತಾ ಕುಳಿತಿರ್ತಾರೆ. ಮೊಗಸಾಲೆಯಲ್ಲಿ ಮಾವ ಚಿದಂಬರ ಅವರು ಗಾಢ ನಿದ್ರೆಯಲ್ಲಿ ಗೊರಕೆ ಹೊಡೆಯುತ್ತಾ ಮಲಗಿರ್ತಾರೆ. ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿ ದಟ್ಟವಾದ ಕತ್ತಲೆಯು ವೈದ್ಯರ ಕುಟೀರವನ್ನು ಮುತ್ತಿ ನಿಂತಿದೆ. ಊರ ಕಡೆಯಿಂದ ನಾಯಿಗಳ ಬೊಗಳಾಟ ಕೇಳುತ್ತಲಿದೆ. ಕಾಡಿನ ಕಡೆಯಿಂದ ನರಿಗಳ ಊಳಾಟ ಅಂದ್ರೇನು, ಕಿರುಚಾಟ, ಕೂಗಾಟ ಅಂತ ಕಿವಿಗೆ ಬೀಳುತ್ತಲಿದೆ. ಕುಟೀರದ ಸುತ್ತಮುತ್ತಲಿನ ಮರಗಳ ಮೇಲೆ ಇರುಳು ಹಕ್ಕಿಗಳ ಹಾರಾಟ, ಅಂದರೆ ರಾತ್ರಿ ಸಮಯದಲ್ಲಿ ಹಾರಾಡುವಂತಹ ಹಕ್ಕಿಗಳು, ಅವುಗಳ ಕಿರುಚಾಟ ಆಗಾಗ ನಡೆದು ವಾತಾವರಣದ ನಿಶ್ಶಬ್ದತೆಯನ್ನು ಕೆಡಿಸುತ್ತಿದೆ. ಇದ್ದಕ್ಕಿದ್ದಂತೆಯೇ ವೈದ್ಯರ ಕಿವಿಗೆ ಹೊರಗಿನಿಂದ ಕೂಗು ಕೇಳಿಸಿತು. ಕೃಷ್ಣ ಪಕ್ಷ ಅಂದರೆ ಹುಣ್ಣಿಮೆ ಮರುದಿನದಿಂದ ಅಮಾವಾಸ್ಯೆವರೆಗಿನ ಕಾಲ. ಅಮಾವಾಸ್ಯೆಯ ಮರುದಿನದಿಂದ ಹುಣ್ಣಿಮೆಯವರೆಗಿನ ಕಾಲವನ್ನು ಏನಂತ ಕರೀಲಾಗುತ್ತೆ, ಶುಕ್ಲ ಪಕ್ಷ ಅಂತ ಕರೀಲಾಗುತ್ತೆ. ಕೃಷ್ಣ ಪಕ್ಷ ಅಂದರೆ ಅಲ್ಲಿ ಹುಣ್ಣಿಮೆಯಿಂದ ಕತ್ತಲೆ ಆವರಿಸ್ತಾ, ದಿನದಿಂದ ದಿನಕ್ಕೆ ಕತ್ತಲೆ ಆವರಿಸ್ತಾ ಹೋಗುತ್ತೆ. ಚತುರ್ದಶಿಯ ರಾತ್ರಿ, ಚತುರ್ದಶಿ ಅಂದರೆ 4ನೇ ದಿನ. ಆ ರಾತ್ರಿ ಎಲ್ಲಿ ನೋಡಿದರೂ ದಟ್ಟವಾದ ಕತ್ತಲೆ ಇರುತ್ತೆ. ಆ ಕತ್ತಲೆ ವೈದ್ಯರ ಕುಟೀರ, ಆ ಮನೆಯನ್ನು ಮುತ್ಕೊಂಡಿರುತ್ತೆ. ಯಾಕಂದರೆ ಅವ್ರ ಮನೆ ಊರ ಆಚೆ ಇರುತ್ತೆ, ಅಲ್ಲಿ ಯಾವ ಮನೆಗಳು ಕೂಡ ಇರೋದಿಲ್ಲ. ಹಾಗೆಯೇ ಊರ ಕಡೆಯಿಂದ ನಾಯಿಗಳ ಬೊಗಳಾಟ ಧ್ವನಿ ಕೇಳಿಸ್ತಾ ಇರುತ್ತೆ. ಹಾಗೆ ಕಾಡಿನಿಂದ ಈ ನರಿಗಳ ಊಳಾಟ ಅಂದರೆ ಕಿರಿಚಾಟನೂ ಕೂಡ ಕೇಳಿಸ್ತಾ ಇರುತ್ತೆ. ಹಾಗೆ ರಾತ್ರಿ ಹಾರಾಡುವಂಥ ಹಕ್ಕಿಗಳ ಧ್ವನಿ ಕೂಡ ಕೇಳಿಸ್ತಾ ಇರುತ್ತೆ. ಒಟ್ಟಾರೆಯಾಗಿ ವಾತಾವರಣ ಹೇಗಿರುತ್ತೆ ಅಂದರೆ ಶಾಂತತೆಗೆ ಭಂಗ ತರುವಂತಹ ರೀತಿಯಲ್ಲಿ, ಅಂದರೆ ಇಲ್ಲಿ ನಿಶ್ಶಬ್ದತೆಯನ್ನು ಕೆಡಿಸುವಂತಹ ರೀತಿಯಲ್ಲಿ ವಾತಾವರಣ ಇರುತ್ತೆ. ಇದ್ದಕ್ಕಿದ್ದಂತೆ ವೈದ್ಯರ ಕಿವಿಗೆ ಒಂದು ಹೊರಗಿನಿಂದ ಕೂಗು ಕೇಳಿಸುತ್ತೆ. ಸ್ವಾಮಿಯವರೇ, ವೈದ್ಯರೇ! ವೈದ್ಯರು ತಟ್ಟನೆ ಎದ್ದು ಬಂದು ಮುಂಬಾಗಿಲನ್ನು ತೆರೆದರು. ಗೊರವೆ ಕಟ್ಟಿಗೆಯ ಪಂಜನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂತ ಇಬ್ಬರು ಮನುಷ್ಯರನ್ನು ನೋಡಿದರು. ಇಬ್ಬರಿಗೂ ಕಪ್ಪಗಿನ ದಪ್ಪನೆಯ ದೇಹ, ತಲೆಯ ಮೇಲೆ ಅಸ್ತವ್ಯಸ್ತವಾದ ಕೂದಲಿನ ಬೆಳೆಯಿದೆ. ಗಿಡ್ಡ ಚೆನ್ನವನ್ನು ತೊಟ್ಟಿದ್ದಾರೆ. ಮೈಮೇಲೆ ಕರಿಯ ಕಂಬಳಿಯನ್ನು ಹೊದ್ದುಕೊಂಡಿದ್ದಾರೆ. ವೈದ್ಯರು ಅರೆ ನಿಮಿಷ ದಿಟ್ಟಿಸಿ ನೋಡಿ ಹೇಳಿದರು, ಇಂದು ನಿಮಗೆ ಏನೂ ಸಿಗುವಂತಿಲ್ಲ. 1 ವಾರದ ಹಿಂದೆಯೇ ಕಳುವಾಗಿ ಎಲ್ಲವೂ ಬರಿಯ ಮನೆಯಾಗಿದೆ. 1 ಹಿಡಿ ಕಾಳು ಕೂಡ ಮನೆಯಲ್ಲಿ ಇಲ್ಲ. ಬಂದವರಲ್ಲಿ ಒಬ್ಬನೆಂದ, ನಾವು ಕಳುವಿಗೆ ಬಂದವರಲ್ಲ ಸ್ವಾಮಿ, ಮದ್ದಿಗಾಗಿ ಬಂದಿದ್ದೇವೆ. ಮದ್ದಿಗಾಗಿಯೇ? ಯಾರಿಗಾಗಿ ಮದ್ದು? ವೈದ್ಯರು ಕೇಳಿದರು. ಹೊರಗಿನಿಂದ ಸ್ವಾಮಿ ವೈದ್ಯರೇ ಎನ್ನುವಂಥ ಶಬ್ದ ಕೇಳಿದ ತಕ್ಷಣ ವೈದ್ಯರು ತಕ್ಷಣವೇ ಎದ್ದು ಬಂದು ಬಾಗಿಲನ್ನು ತೆಗಿತಾರೆ. ಆಗ ಗೊರವೆ ಅಂದರೆ ಒಂದು ಜಾತಿಯ ಮರ. ಆ ಮರದ ಕಟ್ಟಿಗೆಯ ಪಂಜು ಅಂತಂದರೆ ಒಂದು ಮರದ ಕಟ್ಟಿಗೆ ಇರುತ್ತೆ. ಆ ಕಟ್ಟಿಗೆಗೆ ಮುಂದೆ ಬಟ್ಟೆ ಇಲ್ಲ ಹತ್ತಿಯನ್ನು ಸುತ್ತಿ ಸೀಮೆ ಎಣ್ಣೆ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿರ್ತಾರೆ. ಲೈಟ್ ಇರೋದಿಲ್ಲಲ್ಲ, ಬೆಳಕಿಗೋಸ್ಕರ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು. ಅದನ್ನು ಹಿಡ್ಕೊಂಡು ಇಬ್ಬರು ಮನುಷ್ಯರು ನಿಂತಿರೋದನ್ನು ನೋಡ್ತಾರೆ. ಅವರ ದೇಹದ ರೂಪ ಆಕಾರ ಹೇಗಿತ್ತು ಅಂದರೆ ಅವರು ಕಪ್ಪಗಿರ್ತಾರೆ, ದಪ್ಪಗಿರ್ತಾರೆ. ದೇಹದ ಮೇಲೆ ಕೂದಲು ಸರಿಯಾಗಿ ಅವರು ಬಾಚಿಕೊಂಡಿರೋದಿಲ್ಲ, ಕೂದಲುಗಳೆಲ್ಲ ಹರಡಿ ಹೋಗಿರುತ್ತವೆ. ಒಂದು ಸಣ್ಣದ ಚೆನ್ನವನ್ನು ಅವರು ತೊಟ್ಟಿರ್ತಾರೆ. ಹಾಗೆ ಮೈಮೇಲೆ ಕರಿ ಕಂಬಳಿಯನ್ನು ಹೊತ್ಕೊಂಡಿರ್ತಾರೆ. ವೈದ್ಯರಿಗೆ ಅರೆ ನಿಮಿಷ ವೈದ್ಯರು ಸ್ವಲ್ಪ ಹೊತ್ತು ದಿಟ್ಟಿಸಿ ನೋಡ್ತಾ ಇದ್ದಾರೆ. ದಿಟ್ಟಿಸಿ ನೋಡಿ ಹೇಳಿದರು, ಅವರ ಆಕಾರ ವೇಷಭೂಷಣಗಳನ್ನು ನೋಡಿ ಯಾರೋ ಕಳ್ಳರೇ ಬಂದಿದ್ದಾರೆ ಅಂತ ಅಂದ್ಕೊಂಡು, 1 ವಾರದ ಹಿಂದೆಯೇ ಮನೆ ಈಗಾಗಲೇ ಕಳುವಾಗಿ ಹೋಗಿದೆ, ಮನೆಯೆಲ್ಲ ಖಾಲಿಯಾಗಿದೆ, ನಿಮಗೆ 1 ಹಿಡಿ ಕಾಳು ಕೂಡ ನಮ್ಮ ಮನೆಯಲ್ಲಿ ಸಿಗಲ್ಲ ಅಂತ ಹೇಳಿದಾಗ ಇಬ್ಬರಲ್ಲಿ ಒಬ್ಬನು ಏನು ಹೇಳ್ತಿದ್ದಾನೆ ಅಂದರೆ, ನಾವು ಕಳ್ತನ ಮಾಡೋದಕ್ಕೋಸ್ಕರ ಬಂದಿಲ್ಲ ಸ್ವಾಮಿ, ನಾವು ಮದ್ದಿಗಾಗಿ ಬಂದಿದ್ದೇವೆ, ಅಂದರೆ ಔಷಧಿಗಾಗಿ ಬಂದಿದ್ದೇವೆ ಅಂದಾಗ ಡಾಕ್ಟ್ರು ಮದ್ದಿಗಾಗಿಯೇ? ಯಾರಿಗೆ ಮದ್ದು, ಯಾರಿಗೆ ಬೇಕು ಮದ್ದು, ಯಾರಿಗೆ ಏನಾಗಿದೆ ಅಂತ ಇಲ್ಲಿ ವೈದ್ಯರು ಕೇಳ್ತಿದ್ದಾರೆ. ನಮ್ಮ ಯಜಮಾನರ ಮಗನಿಗೆ ಬುದ್ಧಿ, ಒಬ್ಬನೇ ಒಬ್ಬ ಮಗ, ಅವರಿಗೆ
ಈಗ 5-6 ದಿನಗಳಿಂದ ಉರಿ ಬಂದು ಮಲಗಿದ್ದಾನೆ. ಉರಿ ಅಂತಂದರೆ ಏನಿಲ್ಲಿ ಉಷ್ಣ ಅಂತ ಹೇಳ್ಬೋದು, ಅಂದರೆ ಜ್ವರ ಅಂತಲೂ ಕೂಡ ಹೇಳ್ಬೋದು. ಇದಂತೂ ಬಹಳ ಸಂಕಟವಾಗೆ ಹೇಗಾದರೂ ಮಾಡಿ ತಮ್ಮನ್ನು ಕರೆದುಕೊಂಡು ಬರಬೇಕೆಂದು ನಮ್ಮ ಯಜಮಾನರು ಹೇಳಿದರು. ಅದಕ್ಕಾಗಿಯೇ ಈಗ ಓಡುತ್ತೋಡುತ್ತಲೇ ಇಲ್ಲಿಗೆ ಬಂದಿದ್ದೇವೆ. ತಾವು ಬರಬೇಕು ಬುದ್ಧಿ, ಬಂದವರಲ್ಲಿ ಒಬ್ಬ ಮೊರೆಯ ಧ್ವನಿಯಲ್ಲಿ ಹೇಳಿದ. ಯಾರು ನಿಮ್ಮ ಯಜಮಾನ? ಬೇಡರ ಹಳ್ಳಿಯ ಭೀಮನಾಯಕ ಬುದ್ಧಿ. ಬೆರಗಿನ ಧ್ವನಿಯಲ್ಲಿ ವೈದ್ಯರು ಕೇಳಿದರು. ಆ ಕಳ್ಳರ ಹಿರಿಯ ಭೀಮನಾಯಕನೇ? ತಡವರಿಸುವ ಧ್ವನಿಯಲ್ಲಿ ಒಬ್ಬ ನುಡಿದ. ಡಾಕ್ಟ್ರು ಯಾರಿಗಪ್ಪ ಔಷಧ ಅಂತ ಕೇಳಿದಾಗ ಆಗ ಅವ್ರು ಹೇಳ್ತಾ ಇದ್ದಾರೆ, ಬಂದಿರುವ ಇಬ್ಬರಲ್ಲಿ ನಮ್ಮ ಯಜಮಾನನ ಮಗನಿಗೆ ಬುದ್ಧಿ. ಒಬ್ಬ ಮಗ ಇದ್ದಾನೆ, ಅವನಿಗೆ 5-6 ದಿನಗಳಿಂದ ಉರಿ ಬಂದು ಉಷ್ಣ ಹೆಚ್ಚಾಗಿ ಜ್ವರ ಬಂದು ಮಲಗಿದ್ದಾನೆ. ಬಹಳ ಸಂಕಟ ಆಗ್ತಾ ಇದೆ. ಹೇಗಾದರೂ ಮಾಡಿ ನಿಮ್ಮನ್ನು ಕರ್ಕೊಂಡು ಬರಬೇಕಂತ ನಮ್ಮ ಯಜಮಾನರು ಹೇಳಿದ್ದಾರೆ. ಅದಕ್ಕೆ ಓಡಾಡ್ತಾನೆ ನಾವು ಬಂದಿದ್ದೀವಿ, ದಯವಿಟ್ಟು ನೀವು ಬರಬೇಕು ಅಂದ್ಕೊಂಡು. ಅದರಲ್ಲಿ ಒಬ್ಬನು ಒಂದು ಮೊರೆಯ ಧ್ವನಿಯಲ್ಲಿ, ಅಂದರೆ ರಿಕ್ವೆಸ್ಟಿಂಗ್ ವಾಯ್ಸಲ್ಲಿ ಕೇಳ್ತಾ ಇದ್ದಾನೆ. ಆಗ ವೈದ್ಯರು ನಿಮ್ಮ ಯಜಮಾನ ಅಂದರೆ ಯಾರಪ್ಪ ಅಂತ ಕೇಳಿದಾಗ ಅವರು ಬೇಡರ ಹಳ್ಳಿಯ ಭೀಮನಾಯಕ ಬುದ್ಧಿ ಅಂತ ಉತ್ತರ ನೀಡ್ತಾರೆ. ಆಗ ಡಾಕ್ಟ್ರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಆಶ್ಚರ್ಯಕರ ಧ್ವನಿಯಲ್ಲಿ ಆ ಕಳ್ಳರ ಹಿರಿಯ ಭೀಮನಾಯಕನ ನಿಮ್ಮ ಯಜಮಾನ ಅಂತ ಕೇಳಿದಾಗ ಒಬ್ಬನು ತಡವರಿಸ್ತಾ ಧ್ವನಿಯಲ್ಲಿ ಉತ್ತರ ನೀಡ್ತಾ ಇದ್ದಾನೆ. ಹೌದು ಬುದ್ಧಿ, ಆತ ಕಳ್ಳರ ಹಿರಿಯ, ಹೌದು. ಆದರೆ ತಾವು ಈಗ ಬರಲೇಬೇಕು ಬುದ್ಧಿ. ಒಬ್ಬನೇ ಮಗ ಬುದ್ಧಿ. ಮಗನೆಂದರೆ ಆತನಿಗೆ ಜೀವ ಪ್ರಾಣ ಬುದ್ಧಿ. ವೈದ್ಯರು 1 ನಿಮಿಷ ನಿಂತು ಯೋಚಿಸಿದರು. ಆಮೇಲೆ ಈಗ ಬಂದೆ, ಸ್ವಲ್ಪ ತಡೆಯಿರಿ ಎಂದು ಹೇಳಿ ಒಳಗೆ ಹೋದರು. ಹೊರಡುವ ಸಿದ್ಧತೆ ಮಾಡಿಕೊಂಡು ಬಾಗಿಲನ್ನು ಹಾಕಿಕೊಳ್ಳುವಂತೆ ಹೆಂಡತಿಗೆ ಹೇಳಿ ಹೊರಗೆ ಬಂದರು. ಸರಿ, ಎಲ್ಲಿಗೆ ಹೋಗೋಣ? ನಡೆಯಿರಿ ಎಂದು ನಡೆದರು. ಕತ್ತಲೆಯ ನಟ್ಟಿರುಳು, ಕಾಡಿನ ದಾರಿ, ಯಮದೂತರಂತಹ ಈ ಬೇಡರು ಹಿಡಿದ ಪಂಜಿನ ಮಂಜು ಬೆಳಕಿನಲ್ಲಿ ವೈದ್ಯರು ನಡೆದಿದ್ದರು. ದಾರಿಯ ಇಕ್ಕೆಡೆಗಳಲ್ಲಿಯೂ ಯಾವುವೋ ಪ್ರಾಣಿಗಳು ಸರಸರ ಸಪ್ಪಳ ಮಾಡುತ್ತಾ ಹರಿದು ಹೋಗುತ್ತಿದ್ದವು. ಡಾಕ್ಟರ್, ನಿಮ್ಮ ಯಜಮಾನ ಅಂತಂದರೆ ಕಳ್ಳರ ಹಿರಿಯ ನಾಯಕ ಆಗಿರ್ತಕ್ಕಂಥ ಭೀಮನಾಯಕನೇ ಅಂತ ಕೇಳಿದಾಗ ಅಲ್ಲಿ ಆ ಇಬ್ಬರಲ್ಲಿ ಒಬ್ಬನು ತಡವರಿಸ್ತಾ ನುಡಿತಾ ಇದ್ದಾನೆ. ಹೌದು ಬುದ್ಧಿ, ಆತ ಕಳ್ಳರ ಹಿರಿಯ, ಹೌದು, ನಮ್ಮ ಕಳ್ಳರ ನಾಯಕ ಆಗಿದ್ದಾನೆ, ಕಳ್ಳರ ಗುರು ಆಗಿದ್ದಾನೆ, ಅವರೇ ಭೀಮನಾಯಕ ಅಂತ ಹೇಳಿದಾಗ ನೀವು ಬರಲೇಬೇಕು ಬುದ್ಧಿ. ಅವರಿಗಿರೋದು ಒಬ್ಬನೇ ಮಗ. ಆ ಮಗ ಅಂದರೆ ಅವರಿಗೆ ಜೀವ ಮತ್ತು ಪ್ರಾಣನೇ ಆಗಿದ್ದಾನೆ ಅಂದಾಗ ವೈದ್ಯರು 1 ನಿಮಿಷ ಯೋಚನೆ ಮಾಡ್ತಾರೆ. ಯಾಕಂದರೆ ಕಳ್ಳರು ಅಂತಂದರೆ ಭಯ ಅಂತಕ್ಕಂಥದ್ದು ಇರುತ್ತೆ, ಯಾರು ಹೋಗೋದಕ್ಕೆ ಮುಂದೆ ಹೋಗಲ್ಲ. ಆದರೆ ಇಲ್ಲಿ ಇರುವಂತಹ ವೈದ್ಯರು ವೈದ್ಯಕೀಯ ವೃತ್ತಿ ಯಾರಾದರೂ ಆಗಿರಲಿ, ವೈದ್ಯಕೀಯ ವೃತ್ತಿನೇ ಮುಖ್ಯ ಅಂದ್ಕೊಂಡು ಸ್ವಲ್ಪ ತಡೆಯಿರಪ್ಪ ಬರ್ತೀನಿ ಅಂದ್ಕೊಂಡು ಒಳಗಡೆ ಹೋಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಹೆಂಡತಿಗೆ ಬಾಗಿಲು ಹಾಕಿಕೊಳ್ಳೋದಕ್ಕೆ ಹೇಳಿ ಅವರು ಬರ್ತಾರೆ. ಸರಿ ನಡ್ರಪ್ಪ, ಎಲ್ಲಿ ಹೋಗೋಣ, ನಡೀರಿ ಅಂತ ಹೇಳ್ತಾರೆ. ಆಗ ಅಡವಿಯ ದಾರಿಯತ್ತ ಸಾಕ್ತಾರೆ. ಅಲ್ಲಿ ಅಡವಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ವಾತಾವರಣ ಇರುತ್ತೆ? ಮಧ್ಯರಾತ್ರಿ, ನಟ್ಟಿರುಳು ಅಂದರೆ ಮಧ್ಯರಾತ್ರಿ ಅದು ಶುಕ್ಲ ಪಕ್ಷ ಆಗಿರುತ್ತಲ್ಲ, ಅಂದರೆ ಹುಣ್ಣಿಮೆಯ ನಂತರ ಅಮಾವಾಸ್ಯೆಯ ಕಾಲ ಆಗಿರುತ್ತೆ. ಅದು ಕತ್ತಲು ಜಾಸ್ತಿ ಇರುತ್ತೆ. ಕಾಡಿನ ದಾರಿ ಒಂಥರ ಹೇಗಿರುತ್ತೆ ಅಂದರೆ ಪಕ್ಕಕ್ಕೆ ಇಬ್ಬರು ಯಮದೂತರಂತಹ, ಅಂದರೆ ಕಪ್ಪನೆಯ ದಪ್ಪನೆಯ ಪಂಜು ಹಿಡಿದವರು, ಅವರು ಯಮದೂತರಂತೆ ಇರುವಂತಹ ಅವ್ರ ಜೊತೆಗೆ ಆ ಪಂಜಿನ ಬೆಳಕಿನಲ್ಲಿ ವೈದ್ಯರು ಹೋಗ್ತಾ ಇರ್ತಾರೆ. ಹೋಗುವಂಥ ದಾರಿಯ 2 ಕಡೆ ಬೇರೆ ಬೇರೆ ಪ್ರಾಣಿಗಳು, ಸರೀಸೃಪಗಳು ಇವೆಲ್ಲವೂ ಸಪ್ಪಳ ಮಾಡ್ತಾ ಇರ್ತಾವೆ. ಇವರ ಒಂದು ಪಂಜನ ಹಿಡ್ಕೊಂಡಿರ್ತಾರಲ್ಲ, ಆ ಬೆಳಕಿಗೆ ಆಗಿರ್ಬೋದು, ಇವ್ರು ನಡೆದಾಡುವಂತಹ ಶಬ್ದವನ್ನು ಕೇಳಿ ಅವು ಎಲ್ಲ ಬೇರೆ ಕಡೆ ಹೋಗ್ತಾ ಇರ್ತಾವೆ. ಹುಳ ಹುಪ್ಪಟೆಗಳೆಲ್ಲ ಸರಸರನೆ ಹರಿದು ಹೋಗ್ತಾ ಇರ್ತಾವೆ. ಆಗ ವೈದ್ಯರ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ಮೂಡುವವು. ಇವರು ನನ್ನನ್ನು ಕರೆದೊಯ್ಯುವುದರಲ್ಲಿ ಮೋಸವೇನೂ ಇಲ್ಲವಷ್ಟೇ? ಬೇಡವೆಂದರೂ ಪೊಲೀಸರು ನಮ್ಮ ಮನೆಯ ಕಳುವನ್ನು ಶೋಧಿಸುವ ಕೆಲಸ ಕೈಗೊಂಡಿದ್ದಾರೆ. ನನ್ನ ಒಡವೆ ವಸ್ತುಗಳೊಂದಿಗೆ ನನ್ನನ್ನೂ ಇಲ್ಲದಂತೆ ಮಾಡಬೇಕೆಂದು ವಿಚಾರವಿದೆಯೋ ಏನೋ? ಹಾಗಾದರೆ ರತ್ನಾಳ ಗತಿಯೇನು? ಓ ನಾಗರಹಾವು ಎಂದು ಒಬ್ಬ ಕೂಗಿದಾಗ ವೈದ್ಯರು ಎಚ್ಚರಗೊಂಡವರಾಗಿ ನೋಡಿದರು. 2 ಮೊಳ ಅಂತರದಲ್ಲಿಯೇ ಒಂದು ನಾಗರಹಾವು 2 ಮಾರು ಉದ್ದದ ತನ್ನ ದೇಹವನ್ನು ಸರಿಸುತ್ತಾ ಮುಂದುವರಿಯುತ್ತಲಿದೆ. ಮೂವರು ನಿಂತು ನೋಡಿದರು. ಹಾವು ತನ್ನ ಪಾಡಿಗೆ ತಾನು ಹರಿದು ಹೋಯಿತು.
ಮೂವರು ಮತ್ತೆ ಮುಂದೆ ಸಾಗಿದರು. ಮತ್ತೆ ವೈದ್ಯರ ತಲೆಯಲ್ಲಿ ಯೋಚನೆ ಎದ್ದಿತು. ಹಾವಿನಂತಹ ದುಷ್ಟ ಜಂತುವು ಕೆಣಕದೆ ಯಾರನ್ನೂ ಹಿಂಸಿಸದು. ಮನುಷ್ಯ ಸುಮ್ಮನೆ ಬಿಡುವನೇ? ಅವನ ಆಸೆಯ ಹಾವು ಯಾರು ಕೆಣಕದಿದ್ದರೂ ಎಲ್ಲರನ್ನೂ ಕಡಿಯುವುದು. ಕಳ್ಳನನ್ನು ಮೊದಲು ಮಾಡಿ ಸಾಮ್ರಾಟನವರೆಗೆ ಎಲ್ಲರಿಗೂ ಆಸೆ, ಎಲ್ಲರಿಗೂ ಸ್ವಾರ್ಥ, ಲೋಭ. ನಮ್ಮ ರತ್ನಳಿಗೆ ಏಕೆ ಇರಬಾರದು ತನ್ನ ಒಡವೆ ವಸ್ತುಗಳ ಲೋಭ? ಅವಳು ಲೋಕದ ಮನುಷ್ಯರಲ್ಲಿ ಒಬ್ಬಳಲ್ಲವೇ? ಇನ್ನು ನನ್ನ ರತ್ನಳಿಗೆ ನಾನಾದರೂ ಮರಳಿ ದೊರೆಯುತ್ತೇನೋ ಇಲ್ಲವೋ? ಆ ಡಾಕ್ಟ್ರಿಗೆ ಸಡನ್ನಾಗಿ ಯೋಚನೆ ಬರುತ್ತೆ. ಆ ಕಡೆ ಈ ಕಡೆ ಯಮದೂತರಂತೆ ಇರುವ ಪಂಚಿನ ಬೆಳಕಿನಲ್ಲಿ ಡಾಕ್ಟ್ರು ಹೋಗ್ತಾ ಇರ್ತಾರೆ. ಸಡನ್ನಾಗಿ ಯೋಚನೆ ಬರುತ್ತೆ, ಇವರು ಸುಳ್ಳು ಹೇಳಿ ಮೋಸ ಮಾಡಿ ನನ್ನೇನಾದರೂ ಕರ್ಕೊಂಡು ಹೋಗ್ತಾ ಇದ್ದಾರಾ? ಬ್ಯಾಡ್ ಅಂದರೂ ಕೂಡ ಪೊಲೀಸರು ಬಿಡ್ದೇ ಈ ಕಳುವಾಗಿದ್ದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನನ್ನ ಒಡವೆ ಜೊತೆ ನನ್ನನ್ನು ಕೂಡ ಇಲ್ಲ ಅನ್ನಿಸ್ಬಿಡ್ಬೇಕಾ? ನನ್ನನ್ನು ಕೂಡ ಮುಗಿಸುವಂಥ ಯೋಚನೆ ಏನಾದರೂ ಇದೆಯಾ? ಹಾಗಾದರೆ ನನ್ನ ಹೆಂಡತಿ ರತ್ನಾಳ ಗತಿ ಏನು ಅಂತ ಯೋಚನೆ ಮಾಡಬೇಕಾದ್ರೆ ಅಲ್ಲಿ ಸಡನ್ನಾಗಿ ಒಂದು ನಾಗರ ಹಾವು ಹೋಗುತ್ತೆ. ಅದು ಎಷ್ಟಿರುತ್ತೆ ಅಂತಂದರೆ ಸುಮಾರಾಗಿ 2 ಮಾರು ಉದ್ದದ, 2 ಮಾರು ಉದ್ದ ಅಂತಂದರೆ 2 ಕೈಯನ್ನು ಅಡ್ಡಲಾಗಿ ಚಾಚಿದಾಗ ಒಂದು ಮುಂಗೈಯಿಂದ ಇನ್ನೊಂದು ಮುಂಗೈವರೆಗೆ ಹಾಗೆ 2 ಮಾರು ಉದ್ದದಿರುತ್ತೆ. ಅದು 2 ಮೊಳ ಅಂತರದಲ್ಲಿನೇ ನಾಗರ ಹಾವು ಇವರಿಂದ 2 ಮೊಳ ಅಂತರದಲ್ಲಿನೇ ಇರುತ್ತೆ. ಮೊಳ ಅಂತಂದ್ರೆ ಇಲ್ಲಿ ಅಂಗೈಯಿಂದ ಮೊಣಕೈವರೆಗೆ ಅಂತರ, ಸ್ವಲ್ಪ ಅಂತರದಲ್ಲಿನೇ ಹೋಗುತ್ತೆ. ಹೋದ ನಂತರ ಅದನ್ನು ನಿಂತ್ಕೊಂಡು ನೋಡಿ ಆಮೇಲೆ ಇವರು ಕೂಡ ಹೋಗ್ತಾರೆ. ಅದು ತನ್ನ ಪಾಡಿಗೆ ತಾನು ಹರಿದು ಹೋಗುತ್ತೆ. ಮತ್ತೆ ಇವರಿಗೆ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹಾವು ಎನ್ನುವುದು ಇದೊಂದು ದುಷ್ಟ ಜಂತು. ಅದು ಯಾರಾದರೂ ಅದನ್ನು ತಡವಿದ್ರೆ ಕೆಣಕಿದ್ರೆ ಮಾತ್ರ ಅದು ಹಿಂಸೆ ಮಾಡುತ್ತೆ, ಕಚ್ಚುತ್ತೆ, ಇಲ್ಲ ಏನು ಮಾಡಲ್ಲ. ಆದರೆ ಮನುಷ್ಯ ಸುಮ್ಮನೆ ಇರ್ತಾನಾ? ಈಗಾಗಲೇ ಪೊಲೀಸರು ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದರ ಸಿಟ್ಟಿಗೆ ನಾನು ಏನಾದರೂ ಮಾಡಿಬಿಡ್ತಾರೋ ಏನೋ ಅಂತ. ಎಲ್ರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಆಸೆ ಎನ್ನುವಂಥದ್ದು ಎಲ್ಲರಿಗೂ ಸಹಜ. ಸ್ವಾರ್ಥ ಇರುತ್ತೆ, ಲೋಭ ಇರುತ್ತೆ. ಅದು ಕಳ್ಳರಿಂದ ಹಿಡಿದು ಆತನ ರಾಜನವರೆಗೂ ಕೂಡ ಒಡವೆ ವಸ್ತು ಎಲ್ಲದರ ಬಗ್ಗೆ ಇರುತ್ತೆ. ಪಾಪ ನನ್ನ ರತ್ನಾಳ ಬಗ್ಗೆ, ನನ್ನ ಹೆಂಡತಿಗೆ ಇದ್ರ ಬಗ್ಗೆ ಆಸೆ ಇರೋದು ಏನೂ ತಪ್ಪಿಲ್ಲ. ಆಕಿನೂ ಕೂಡ ಮನುಷ್ಯಳೇ ತಾನೆ. ಹಾಗಾದರೆ ನನ್ನ ಇವರು ಕೊಲೆ ಮಾಡಿಬಿಟ್ರೆ, ಸುಳ್ಳು ಹೇಳಿ ಮೋಸದಿಂದ ಕರ್ಕೊಂಡೋಗಿ ನನ್ನನ್ನು ಏನಾದರೂ ಮಾಡಿಬಿಟ್ರೆ ನನ್ನ ರತ್ನಾಳ ಗತಿ ಏನು? ನಾನು ಅವಳಿಗೆ ಸಿಗ್ತೀನೋ ಇಲ್ಲವೋ ಅಂತ ಹೀಗೆ ಏನೇನೋ ಯೋಚನೆ ಮಾಡ್ತಾ ಅವರು ಡಾಕ್ಟ್ರು ಹೋಗ್ತಾ ಇರ್ತಾರೆ. ಕಾಡಿನ ಸೀಳು ದಾರಿ ಮುಗಿದು ಮೂವರು ಒಂದು ಕಿರುವಳ್ಳಿಯ ಬಳಿಗೆ ಬಂದರು. ನಾಯಿಗಳು ಬೊಗಳತೊಡಗಿದವು. ವೈದ್ಯರ ಹೃದಯ ಡವಡವಿಸತೊಡಗಿತ್ತು. ನಡೆಯುವಾಗ ಅಡಿಗಳು ನಡುಗುತ್ತಿದ್ದವು. ಮೂವರು ಕೂಡಿ ಒಂದು ಮನೆಯ ಬಳಿ ಬಂದರು. ಇದ್ದುದರಲ್ಲಿಯೇ ದೊಡ್ಡ ಮನೆಯದು. ವೈದ್ಯರು ಮನೆಯಲ್ಲಿ ಕಾಲಿರಿಸುವುದೇ ತಡ. ಭೀಕರಾಕೃತಿಯ ಮನುಷ್ಯನೊಬ್ಬ ಎದುರುಗೊಂಡು ಬಂದ. ವೈದ್ಯರ ಎದೆ ಝುಮ್ಮೆಂದಿತು. ಬಂದ ಮನುಷ್ಯ ವೈದ್ಯರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಹೇಳಿದ, ಸ್ವಾಮಿ, ದೇವರು ಬಂದ ಹಾಗೆ ತಾವು ಬಂದಿರಿ. ದಯವಿಟ್ಟು ನನ್ನ ಮಗನನ್ನು ನನಗೆ ಬದುಕಿಸಿಕೊಡಿರಿ. ವೈದ್ಯರು ಇಬ್ಬರು ವ್ಯಕ್ತಿಗಳ ಜೊತೆಗೆ ಆ ಕಳ್ಳರ ಗುರುವಿನ ಮನೆಗೆ ಬರ್ತಾ ಇರ್ತಾರಲ್ಲ, ಕಾಡಿನ ಮಧ್ಯದಿಂದ. ಕಾಡಿನ ಸೀಳು ದಾರಿ ಅಂತಂದ್ರೆ ಏನು? ಕಾಲು ದಾರಿ, ಸಣ್ಣ ದಾರಿ ಅದು ಮುಗಿದು ಹೋಗುತ್ತೆ. ಒಂದು ಮೂವರು ಸೇರಿ ಒಂದು ಕಿರುವಳ್ಳಿಗೆ, ಸಣ್ಣ ಹಳ್ಳಿಗೆ ಬರ್ತಾರೆ. ಹೊಸದಾಗಿ ಬಂದ ತಕ್ಷಣ ಅದು ರಾತ್ರಿ ಕತ್ತಲು ಹೊತ್ತು ಹೊಸದಾಗಿ ಯಾರಾದರೂ ಬಂದರೆ ಅಲ್ಲಿ ಓಣಿಯಲ್ಲಿರ್ತಕ್ಕಂಥ ನಾಯಿಗಳು ಬೊಗಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಲ್ಲಿ ನಾಯಿಗಳೆಲ್ಲ ಬೊಗಳತೊಡಗಿರ್ತಾವೆ. ವೈದ್ಯರಿಗೆ ಭಯ, ಹೃದಯ ಹೆಚ್ಚು ಹೊಡ್ಕೊಳ್ತಾ ಇರುತ್ತೆ. ಢವಢವ ಅಂತ ಇರುತ್ತೆ. ಅಡಿಗಳು ಅಂದರೆ ಪಾದಗಳು, ಕಾಲುಗಳು ನಡುಗ್ತಾ ಇರ್ತವು. ಮೂವರು ಕೂಡಿ ಒಂದು ಮನೆಗೆ ಬರ್ತಾರೆ. ಅದು ದೊಡ್ಡದಾಗಿಯೇ ಇರುತ್ತೆ. ಮನೆಯಲ್ಲಿ ಕಾಲು ಇಡೋತ್ಲೇ ಒಬ್ಬ ಮನುಷ್ಯ ಕಾಣ್ತಾನೆ. ಭೀಕರ ಆಕೃತಿ ಅಂದರೆ ಭಯಂಕರ ಆಕೃತಿಯ ಒಬ್ಬ ಮನುಷ್ಯ ಎದುರಿಗೆ ಕಾಣ್ತಾನೆ. ಅದು ನೋಡಿ ವೈದ್ಯರಿಗೆ ಮೈ ಝುಮ್ ಎನ್ನುತ್ತೆ, ಹೆದರ್ಕೊಂಡು ಬಿಡ್ತಾರೆ. ಸಡನ್ನಾಗಿ ಬಂದ ಆ ಮನುಷ್ಯ ವೈದ್ಯರ ಕಾಲನ್ನು ಹಿಡಿದು ಹೇಳ್ತಾನೆ, ಸ್ವಾಮಿ, ನೀವು ದೇವರು ಇದ್ದಾಗೆ, ಯಾಕಂದರೆ ರಕ್ಷಣೆ ಮಾಡ್ತಕ್ಕಂಥವ್ರು ದೇವರು ಬಂದಂಗೆ ಬಂದಿರಿ. ದಯವಿಟ್ಟು ನನ್ನ ಮಗನ್ನ ಬದುಕಿಸ್ಕೊಡಿ ಅಂತ ಕರುಣಾಮಯವಾಗಿ ಡಾಕ್ಟ್ರನ್ನ ಕಾಲಿಗೆ ಬಿದ್ದು ಬೇಡ್ಕೊಳ್ತಾನೆ. ವೈದ್ಯರು ಮೈದಡವುತ್ತಾ ಅವನನ್ನು ಮೇಲಕ್ಕೆ ನೋಡಿದರು. ಆ ವಿಕಾರ ಮೂರ್ತಿಯ ಮುಖದ ಮೇಲೆ ನೆಲೆ ನಿಂತ ಕರುಣೆಯ ರೂಪವನ್ನು ಗುರುತಿಸಿದರು. ಹಾಗೆಯೇ ಅವನ ಕೈ ಹಿಡಿದುಕೊಂಡು ಮಗುವು ಮಲಗಿದ್ದ ಕಿರುಮನೆಗೆ ಹೋದರು. ಮಿನುಗುವ ದೀಪದ ಮಂದ ಪ್ರಕಾಶದಲ್ಲಿ ಹಾಸಿಗೆಯಲ್ಲಿ ಬಿದ್ದು
ತಳಮಳಿಸುವ ಮಗುವನ್ನು ನೋಡಿದರು. ಪಕ್ಕದಲ್ಲಿಯೇ ಕುಳಿತ ಮಗುವಿನ ತಾಯಿ ಬಿಕ್ಕಿ ಬಿಕ್ಕಿ ಅಳುತ್ತಲಿದ್ದಾಳೆ. ಕಳ್ಳರ ರಾಜ ವೈದ್ಯರ ಕಾಲಿಗೆ ಬಿದ್ದಾಗ ವೈದ್ಯರು ಅವರನ್ನು ಹಿಡಿದುಕೊಂಡು ಮೇಲಕ್ಕೆ ಎತ್ತಿ ನೋಡ್ತಾರೆ. ಮುಖ ವಿಕಾರವಾಗಿರುತ್ತೆ, ಭಯಾನಕ ಆಗಿರುತ್ತೆ. ಆದರೆ ಆ ಮುಖದ ಮೇಲೆ ಕರುಣೆಯ ಭಾವ, ಆ ಒಂದು ಮಗನಿಗೆ ಆರಾಮ ಇಲ್ಲ ಅನ್ನೋದು ಒಂದು ನೋವು ಕಾಣಿಸ್ತಾ ಇರುತ್ತೆ. ಎಂಥ ಶ್ರೀಮಂತನೇ ಇರಲಿ ಅಥವಾ ಕಳ್ಳನೇ ಇರಲಿ, ಅಲ್ಲಿ ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಳ್ಳೇಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಕರುಣೆಯ ಭಾವ ಎಲ್ಲರಲ್ಲೂ ಕಂಡೇ ಕಾಣುತ್ತೆ. ಹಾಗೆ ಅವನ ಕೈ ಹಿಡಿದುಕೊಂಡು ಮಗು ಮಲಗಿರ್ತಕ್ಕಂತಹ ಕೋಣೆಗೆ ಡಾಕ್ಟ್ರು ಕರ್ಕೊಂಡು ಹೋಗ್ತಾರೆ. ಮಿನುಗುವ ದೀಪದ ಮಂದ ಪ್ರಕಾಶ, ಅಲ್ಲಿ ಆವಾಗಿನ ಕಾಲಕ್ಕೆ ಕರೆಂಟ್ ಇರೋದಿಲ್ಲ ಅಥವಾ ಕಾಡಾಗಿರುತ್ತೆ, ಅಲ್ಲಿ ಕರೆಂಟ್ ಅಂತಕ್ಕಂಥದ್ದು ಇರೋದಿಲ್ಲ. ಮಿನುಗುವಂಥ ಒಂದು ದೀಪವನ್ನು ಹಚ್ಚಲಾಗಿರುತ್ತೆ, ಹೆಚ್ಚು ಬೆಳಕು ಕೂಡ ಇರೋದಿಲ್ಲ. ಆ ಹಾಸಿಗೆ ಮೇಲೆ ಮಲಗಿರ್ತಕ್ಕಂತಹ ಒಂದು ನೋವಿನಿಂದ ಒದ್ದಾಡುವಂತಹ ನರಳಾಡ್ತಕ್ಕಂತಹ ಮಗುವನ್ನು ಡಾಕ್ಟ್ರು ನೋಡ್ತಾರೆ. ಪಕ್ಕದಲ್ಲಿನೇ ತಾಯಿ ಕುಳಿತಿರ್ತಾಳೆ. ಮಗನಿಗೆ ಹುಷಾರಿರೋದಿಲ್ಲಲ್ಲ, ಅದಕ್ಕೆ ಒಂದು ಆತಂಕದಿಂದ ಭಯದಿಂದ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ. ಮಗುವಿನ ಬುಡದಲ್ಲಿ, ಬುಡ ಅಂದರೆ ಕೆಳಗೆ ಹಾಸಿದ್ದ ಹಾಸಿಗೆ ತಮ್ಮ ಮನೆಯದೆಂಬುದು ವೈದ್ಯರಿಗೆ ಗೊತ್ತಾಗಲಿಕ್ಕೆ ಬಹಳ ಕಾಲ ಬೇಕಾಗಲಿಲ್ಲ. ಮಗುವಿನ ಕಾಲ ಬಳಿಯಲ್ಲಿಯೇ ತಂದೆ ಬಂದು ಕುಳಿತ. ಹೆಂಡತಿಯ ಕಡೆಗೆ ಕಳವಳ ನೋಟದಿಂದ ನೋಡುತ್ತಾ ಅವನು ಕಂಬನಿ ಗರೆಯತೊಡಗಿದ. ವೈದ್ಯರ ಮನಸ್ಸಿನಿಂದ ಹಾಸಿಗೆಯ ವಿಷಯ ಹಾರಿಹೋಯಿತು. ತಾವು ಕಳ್ಳರ ಮನೆಯಲ್ಲಿ ಕುಳಿತಿರದೆ ತಾಯಿ ತಂದೆತನದ ಎರಡು ಕರುಣಾ ಹೃದಯಗಳೆದುರು ಕುಳಿತಿದ್ದೇನೆ ಎಂಬ ಭಾವನೆ ಅವರ ಹೃದಯದಲ್ಲಿ ಜಾಗೃತವಾಯಿತು. ಆ ಮಗುವಿನ ಕೆಳಗೆ ಹಾಸಿದ್ದ ಹಾಸಿಗೆ ತಮ್ಮನಿದೆ ಅನ್ನೋದು ಡಾಕ್ಟ್ರಿಗೆ ಗೊತ್ತಾಗುತ್ತೆ. ಆದರೆ ಆ ಮಗುವಿನ ಸ್ಥಿತಿಯನ್ನು ಕಂಡು ತಂದೆ ತಾಯಿಗಳು ಇಬ್ಬರೂ ಆ ಮಗುವಿನ ಹತ್ರ ಕೂತ್ಕೊಂಡು ಅಳ್ತಾ ಇರೋದನ್ನು ಕಂಡು ಆ ವಿಷಯ, ಆ ಹಾಸಿಗೆಯ ವಿಷಯ ಡಾಕ್ಟರ್ ಮನಸ್ಸಿನಿಂದ ಹೊರಟೋಗ್ಬಿಡುತ್ತೆ. ತಾವು ಕಳ್ಳರ ಮನೆಯಲ್ಲಿ ಕುಳಿತಿದ್ದೇವೆ ಅನ್ನೋದನ್ನು ಮರೆತು ಎರಡು ತಂದೆ ತಾಯಿಗಳ ಒಂದು ಕರುಣಾ ಹೃದಯಗಳ ಎದುರು ನಾನು ಕುಳಿತಿದ್ದೇನೆ ಎನ್ನುವ ಭಾವನೆ ಡಾಕ್ಟರ್ ಮನಸ್ಸಿನಲ್ಲಿ ಮೂಡುತ್ತೆ. ವೈದ್ಯರು ಮಗುವಿನ ನಾಡಿಯನ್ನು ಹಿಡಿದು ನೋಡಿದರು. ಜ್ವರದ ರೀತಿಯನ್ನು ಪರೀಕ್ಷಿಸಿ ಗುರುತಿಸಿದರು. ಹೆದರಬೇಡಿರೆಂದು ತಾಯ್ತಂದೆಗಳಿಗೆ ಹೇಳಿ ಔಷಧಿಯ ಮಾತ್ರೆಯನ್ನು ಮಗುವಿಗೆ ಕುಡಿಸಿದರು. 4-5 ನಿಮಿಷಗಳಲ್ಲಿಯೇ ಮಗು ಅರೆಗಣ್ಣು ಮುಚ್ಚಿ ಮಲಗಿಕೊಂಡಿತು. ವೈದ್ಯರಿಗೆ ಯಾವುದೋ ಸೊಪ್ಪು ಬೇಕಾಯಿತು. ಅದು ಬೇರೆಯವರಿಗೆ ಹೇಗೆ ಗೊತ್ತಾಗಬೇಕು? ಕತ್ತಲೆಯ ರಾತ್ರಿ ಬೇರೆ. ಪಂಜಿನವರೊಂದಿಗೆ ತಾವೇ ಕಾಡಿಗೆ ಹೋದರು. ಕಲ್ಲು ಎಡವುತ್ತಾ ಮುಳ್ಳುಗಳನ್ನು ತುಳಿಯುತ್ತಾ ಕಾಡಿನ ತುಂಬ ಅಡ್ಡಾಡಿದರು. ಬೇಕಾದ ಸೊಪ್ಪು ಕಣ್ಣಿಗೆ ಕಂಡಾಗ ಚಿಕ್ಕ ಮಕ್ಕಳಂತೆ ಕುಣಿದಾಡಿದರು. ಮರಳಿ ಮನೆಗೆ ಬಂದಾಗ ಮನೆಯಲ್ಲಿ ಕರುಣಾಕ್ರಂದನ ನಡೆದಿತ್ತು. ಮಗುವಿನ ತಂದೆ ತಾಯಿಗಳು ಕಾತರ ಭಾವದಿಂದ ಮಗುವಿನ ಕೈಕಾಲುಗಳನ್ನು ತಿಕ್ಕುತ್ತಿದ್ದರು. ವೈದ್ಯರು ಬಂದು ನೋಡಿದರು. ತಂದೆ ತಾಯಿಗಳಿಗೆ ಸಮಾಧಾನವನ್ನು ಹೇಳಿ ತಾವು ತಂದ ಸೊಪ್ಪಿನ ರಸದೊಂದಿಗೆ ಮತ್ತೊಂದು ಸಲ ಔಷಧಿಯನ್ನು ಕುಡಿಸಿದರು. ಕುಪ್ಪಿಯಲ್ಲಿದ್ದ ಒಂದು ಲೇಹವನ್ನು ಹಣೆಯ ತುಂಬ ಬಳಿದರು. ಮಗು ಮತ್ತೆ ಕಣ್ಣು ಮುಚ್ಚಿ ಬಿದ್ದುಕೊಂಡಿತು. ಡಾಕ್ಟರ್ ಮಗು ಮಲಗಿದ ಕೋಣೆಗೆ ಬಂದವರೇ ಮಗುವಿನ ನಾಡಿಯನ್ನು ಹಿಡಿದು ನೋಡ್ತಾರೆ. ಜ್ವರ ಎಷ್ಟಿದೆ ಅನ್ನೋದನ್ನು ಪರೀಕ್ಷೆ ಮಾಡ್ತಾರೆ. ಹೆದರಬೇಡಿ, ಏನೂ ಆಗೋದಿಲ್ಲ, ಔಷಧಿ ಮಾತ್ರೆಯನ್ನು ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ತಂದೆ ತಾಯಿಗಳಿಗೆ ಹೇಳಿ ಸಮಾಧಾನ ಮಾಡ್ತಾರೆ. ಔಷಧ ಮಾತ್ರೆಯನ್ನು ಕೂಡ ಕುಡಿಸ್ತಾರೆ. ಒಂದು 4-5 ನಿಮಿಷ ಆದ ತಕ್ಷಣವೇ ಮಗು ಅರ್ಧಂಬರ್ಧ ಕಣ್ಣು ತೆಗೆದು ಮುಚ್ಚಿ ಮತ್ತೆ ಮಲ್ಕೊಳ್ಳುತ್ತೆ. ವೈದ್ಯರಿಗೆ ಇನ್ನೊಂದು ಯಾವುದೋ ಒಂದು ಸೊಪ್ಪು ಬೇಕಾಗಿರುತ್ತೆ. ಅದು ಬೇರೆಯವ್ರಿಗೆ ಹೆಂಗೆ ಗೊತ್ತಾಗಬೇಕು ಅಂದ್ಕೊಂಡು ತಾವೇ ರಾತ್ರಿ ಪಂಜಿನವರೊಂದಿಗೆ ಕಾಡಿಗೆ ಹೋಗ್ತಾರೆ. ಅಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಎಡವುತ್ತಾ ಕಾಡಿನ ತುಂಬ ಎಲ್ಲ ಬೇಕಾಗಿರ್ತಕ್ಕಂಥ ಸೊಪ್ಪನ್ನು ಹುಡುಕ್ತಾರೆ. ಕೊನೆಗೆ ಆ ಸೊಪ್ಪು ಕಣ್ಣಿಗೆ ಬಿದ್ದಾಗ ಸಿಕ್ಕಾಗ ಚಿಕ್ಕ ಮಕ್ಕಳಂತೆ ಕುಣಿದಾಡಿ ಖುಷಿಯನ್ನು ಪಡ್ತಾರೆ. ಮನೆಗೆ ಮರಳಿ ಬಂದಾಗ ತಂದೆ ತಾಯಿಗಳ ಆಕ್ರಂದನ ಮುಗಿಲು ಮುಟ್ಟಿರುತ್ತೆ. ಮಗುವಿಗೆ ಏನಾಗ್ಬಿಡುತ್ತೋ ಅನ್ನುವಂತಹ ಒಂದು ಭಯ ತಂದೆ ತಾಯಿಗಳಲ್ಲಿ ಕಾಡ್ತಾ ಇರುತ್ತೆ. ಮಗುವಿನ ಕಾಲುಗಳನ್ನು ತಿಕ್ತಾ ಇರ್ತಾರೆ. ವೈದ್ಯರು ಬಂದು ನೋಡಿ ಸಮಾಧಾನವನ್ನು ಹೇಳಿ ಆ ಸೊಪ್ಪು ತಂದಿರ್ತಾರಲ್ಲ, ಆ ಸೊಪ್ಪಿನ ರಸವನ್ನು ಮಗುವಿಗೆ ಕುಡಿಸ್ತಾರೆ. ಅದ್ರ ಜೊತೆಗೆ ತಾವು ತಂದಿದ್ದಂತಹ ಔಷಧಿ ಕುಪ್ಪಿಯಲ್ಲಿದ್ದ ಅಂದರೆ ಬಾಟಲಿಯಲ್ಲಿರ್ತಕ್ಕಂಥ ಒಂದು ಲೇಹ ಅಂದರೆ ಒಂದು ಪೇಸ್ಟು ಅಥವಾ ಲೋಷನ್ನು ಅದನ್ನು ಹಣೆ ತುಂಬ ಬಳಿತಾರೆ. ಮಗು ಮತ್ತೆ ಕಣ್ಣು ತೆಗೆದು ಮತ್ತು ಕಣ್ಣು ಮುಚ್ಕೊಂಡು ಬಿದ್ದುಕೊಂಡಿತ್ತು ಅಂದರೆ ಮಲಗಿಕೊಂಡಿತ್ತು ಅಂತ.
3-4 ನಿಮಿಷ ಮೌನದಲ್ಲಿ ಸರಿದವು. ಬಳಿಕ ವೈದ್ಯರು ಭೀಮನಾಯಕನನ್ನು ಕೇಳಿದರು, ನನ್ನನ್ನು ಕರೆಯುವಂತೆ ನಿನಗೆ ಯಾರು ಹೇಳಿದರು? ಪಟ್ಟಣದಲ್ಲಿರುವ ಯಾವ ಡಾಕ್ಟರರೂ ಇಲ್ಲಿ ಬಂದು ನೋಡಿ ಹೋಗಲಿಕ್ಕೆ ಒಪ್ಪಲಿಲ್ಲ. ಇಂತಹ ಮಗುವನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವುದು ಹೇಗೆ? ನಿಮ್ಮ ಮನೆಯ ತುಂಬ ಮದ್ದುಗಳಿದ್ದುದು ನನಗೆ ಗೊತ್ತಿತ್ತು. ಅದಕ್ಕಾಗಿ ನಿಮ್ಮನ್ನೇ ಕರೆದುಕೊಂಡು ಬರುವಂತೆ ನಮ್ಮ ಜನರಿಗೆ ಹೇಳಿದೆ. ವೈದ್ಯರೆಂದರು, ಒಳ್ಳೆಯದು ಮಾಡಿದಿ. ಇದೊಂದು ದಿನ ಹೋಗಿದ್ದರೆ ನಿಮ್ಮ ಮಗು ನಿಮಗೆ ದಕ್ಕುತ್ತಿದ್ದಿಲ್ಲ. ದೇವರು ನನಗೂ ಒಳ್ಳೆಯ ಬುದ್ಧಿ ಕೊಟ್ಟು ನಾನು ಹೊರಟು ಬಂದೆ. ನೋಡು ಭೀಮಣ್ಣ, ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. ಕಾಯುವ ಕೆಲಸಕ್ಕಾಗಿ ಮನ ಮುಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ. ಡಾಕ್ಟರ್ ಔಷಧಿಯನ್ನು ಕೊಟ್ಟಾಗ ಮಗು ಸ್ವಲ್ಪ ಕಣ್ಣು ತೆರೆಯುತ್ತೆ, ಸ್ವಲ್ಪ ಎಚ್ಚರವಾಗುತ್ತೆ, ಮತ್ತು ಮಲ್ಕೊಳ್ಳುತ್ತೆ. ಹೀಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. 3-4 ನಿಮಿಷ ಮೌನದ ವಾತಾವರಣ ಇರುತ್ತೆ. ನಂತರ ವೈದ್ಯರು ಭೀಮನಾಯಕನನ್ನು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನನ್ನನ್ನು ಕರೆಯುವಂತೆ ನಿನಗೆ ಯಾರು ಹೇಳಿದರು ಅಂತ. ಆಗ ಭೀಮನಾಯಕ ಹೇಳ್ತಾನೆ, ಪಟ್ಟಣದಲ್ಲಿರ್ತಕ್ಕಂಥ ಯಾವ ಡಾಕ್ಟ್ರು ಬಂದು ನೋಡೋದಿಲ್ಲ, ಎಲ್ಲರೂ ಹೆದರ್ಕೊಳ್ತಾರೆ. ಮಗುನ ಅಲ್ಲಿಗೆ ಕರ್ಕೊಂಡು, ಈ ಸ್ಥಿತಿಯಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ಬಹಳಷ್ಟು ಔಷಧಗಳು ಇದಾವೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಮ್ಮ ಜನರನ್ನು ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೋಸ್ಕರ ಕಳಿಸಿದೆ ಅಂತ ಹೇಳಿದಾಗ ವೈದ್ಯರು, ಒಳ್ಳೆ ಕೆಲಸ ಮಾಡಿದೆಪ್ಪ. ಇನ್ನೊಂದು ದಿನ ಆಗಿತ್ತು ಅಂತಂದರೆ ಮಗುವಿನ ಸ್ಥಿತಿ ಇನ್ನೂ ಚಿಂತಾಜನಕ ಆಗ್ತಾಯಿತ್ತು. ನಿಮಗೆ ಮಗು ದಗ್ತಾ ಇರಲಿಲ್ಲ. ದೇವರು ನನಗೂ ಒಳ್ಳೆ ಬುದ್ಧಿಯನ್ನು ಕೊಟ್ಟ, ಅದಕ್ಕೆ ನಾನು ಕೂಡ ಹೊರಟು ಬಂದೆ. ನೋಡು ಭೀಮಣ್ಣ, ಕಾಯೋದು ದೇವ್ರ ಕೆಲಸ, ಕೊಲ್ಲೋದು ರಾಕ್ಷಸರ ಕೆಲಸ. ಮನಸ್ಪೂರ್ವಕವಾಗಿ ಕಾಯೋ ಕೆಲಸ, ಒಳ್ಳೆ ಕೆಲಸ ಮಾಡೋಂಥವ್ರಿಗೆ ದೇವರ ಸಹಾಯ ಇದ್ದೇ ಇರುತ್ತೆ ಅಂತ ಬುದ್ಧಿ ಮಾತುಗಳನ್ನು ಡಾಕ್ಟರು ಭೀಮನಾಯಕನಿಗೆ ಹೇಳ್ತಾರೆ. ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ ಎಂಬ ಮಾತುಗಳು ಭೀಮನಾಯಕನ ಹೃದಯವನ್ನು ತಟ್ಟಿದವು. ಆಗ ಅವನ ಮನದೊಳಗೊಂದು ಭಾವನೆ ಮೊರೆದೆದ್ದಿತು. ನಾನು ಕಾಯುವ ಕೆಲಸ ಎಂದು ಯಾವುದನ್ನು ಮಾಡಿದ್ದೇನೆ? ಇಲ್ಲವೆಂದ ಮೇಲೆ ದೇವರು ನಮಗೆ ಹೇಗೆ ಸಹಾಯ ಮಾಡುತ್ತಾನೆ? ಡಾಕ್ಟರ್ ಹೇಳಿರ್ತಕ್ಕಂತಹ ವಾಕ್ಯ, ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ, ಇದು ಭೀಮನಾಯಕನ ಮನಸ್ಸಿನ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತೆ. ಆತನ ಮನಸ್ಸನ್ನು ತಟ್ತಾ ಇದೆ. ನಾನು ಏನು ಒಳ್ಳೆ ಕೆಲಸ ಮಾಡೀನಿ? ದೇವರು ನನ್ನ ಕಾಯೋದಕ್ಕೆ ನಾನೇನಾದರೂ ಒಳ್ಳೆ ಕೆಲಸ ಮಾಡಿದ್ದೀನ? ಬರೀ ಕೊಲೆ, ಸುಲಿಗೆ, ಕಳ್ತನ, ಬೇರೆಯವರಿಗೆ ಹಿಂಸೆ ಕೊಡೋದು, ಇದನ್ನೇ ಮಾಡಿದ್ದೀನಿ. ಹಾಗಿದ್ರೆ ದೇವರು ನನ್ನ ಮಗನನ್ನು ಕಾಯ್ತಾನ ಎನ್ನುವ ಪ್ರಶ್ನೆ ಆತನ ಮನಸ್ಸಿನಲ್ಲಿ ಮೂಡುತ್ತೆ. ಆಗಲೇ ಮಗುವು ಕಣ್ಣು ತೆರೆದು ಮೆಲುದನಿಯಲ್ಲಿ ಅಪ್ಪ ಎಂದು ಕರೆಯಿತು. ತಾಯಿ ತಂದೆಗಳಿಬ್ಬರೂ ಆತುರ ಸಂಭ್ರಮಗಳಿಂದ ಮಗುವನ್ನು ನೋಡಿ ಮೈದಡವಿದರು. ಮಗುವು ನಿಚ್ಚಳವಾಗಿ ಕಣ್ಣು ತೆರೆದಿತ್ತು. ಮಗುವಿನ ಮೈ ಬೆವರಿನಿಂದ ನೆನೆದಿತ್ತು. ತಾಯಿ ನಡುಗುವ ಧ್ವನಿಯಲ್ಲಿ ಹೇಳಿದಳು, ಮಗುವಿನ ಮೈಗೆ ಬೆವರು ಬಂದಿದೆ. ವೈದ್ಯರು ಸಂತೃಪ್ತ ಭಾವದಲ್ಲಿ ಗದ್ಗದಿಸುತ್ತಾ ಹೇಳಿದರು, ದೇವರು ದಯಾಶಾಲಿ, ಆತ ಕೆಡಕನ್ನೆಂದು ಮಾಡನು. ಮತ್ತೊಂದು ಸಲ ಔಷಧಿಯನ್ನು ಕುಡಿಸುತ್ತಿರುವಾಗ ಬೆಳಗಿನ ಕೋಳಿ ಕೂಗಿತು. ತಾಯಿ, ಇನ್ನು ಮೇಲೆ ಇವನು ನಿನ್ನ ಮಗ, ಹೆದರುವ ಕಾರಣವೇನೂ ಇನ್ನೂ ಉಳಿಯಲಿಲ್ಲ ಎಂದು ಹೇಳುತ್ತಿರುವಾಗ ಆ ತಾಯಿ ತಂದೆಗಳಿಬ್ಬರು ವೈದ್ಯರನ್ನು ಕೃತಜ್ಞತೆಯ ದೃಷ್ಟಿಯಿಂದ ಮೀಯಿಸುತ್ತಿದ್ದರು. ಆಗ ವೈದ್ಯರು ಆ ಎಡೆಯಲ್ಲಿ ಭೀಕರಾಕಾರದ ಬೇಡರನ್ನು ಕಾಣದೆ ಮನುಷ್ಯತ್ವದ ಮೂರ್ತಿಗಳನ್ನು ಕಾಣುತ್ತಿದ್ದರು. ಭೀಮನಾಯಕನು, ನಾನು ಕಾಯೋ ಕೆಲಸ ಇದುವರೆಗೂ ಮಾಡಿಲ್ಲ, ದೇವರು ಹೇಗೆ ಸಹಾಯ ಮಾಡ್ತಾನೆ ಅಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲಿನೇ ಮಗು ಕಣ್ತೆಗೆದು ಅಪ್ಪ ಅಂತ ಕೂಗುತ್ತೆ. ಆಗ ತಂದೆ ತಾಯಿಗಳಿಗೆ ಅವಸರ, ಆತುರ, ಹಾಗೆ ಸಂಭ್ರಮನೂ ಕೂಡ ಆಗುತ್ತೆ. ಮಗುವನ್ನು ತಕ್ಷಣ ಅಪ್ಕೊಳ್ತಾರೆ. ಮಗು ನಿಶ್ಚಳವಾಗಿ ಕಣ್ಣನ್ನು ತೆಗೆದಿರುತ್ತೆ. ಮಗುವಿನ ಮೈ ಬೆವರಿನಿಂದ ಕೂಡಿರುತ್ತೆ, ಅಂದರೆ ಅಲ್ಲಿ ಜ್ವರ ಕಡಿಮೆ ಆಗಿರುತ್ತೆ. ತಾಯಿ ಮಗುವಿಗೆ ಬೆವರು ಬಂದಿದೆ ಅಂತ ಹೇಳಿದಾಗ ಡಾಕ್ಟ್ರಿಗೆ ಒಂದು ಏನೋ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೂ ಕೂಡ ಮಗು ಬದುಕಿ ಉಳಿಯುತ್ತಲ್ಲ, ಒಂದು ತೃಪ್ತ ಭಾವ ಡಾಕ್ಟ್ರಲ್ಲಿ ಇರುತ್ತೆ. ಹಾಗೆ ಅವರ ಕಂಠ ಬಿಗಿದು ಬಂದು ಅವರು ಅಸ್ಪಷ್ಟ ಧ್ವನಿಯಲ್ಲಿ ಹೇಳ್ತಾರೆ,
ದೇವರು ದಯಾಶಾಲಿ ಇದ್ದಾನೆ, ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನು ಮಾಡೋದಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾನೆ ಅಂತ ಮತ್ತೊಂದು ಸಲ ಔಷಧಿಯನ್ನು ಕೊಡ್ತಾರೆ. ಆಗ ಕೋಳಿ ಕೂಗುತ್ತೆ, ಅಂದರೆ ಬೆಳಗ್ಗೆ ಆಗಿ ಹೋಗಿರುತ್ತೆ. ತಾಯಿಗೆ ಡಾಕ್ಟರ್ ಸಮಾಧಾನ ಮಾಡ್ತಾರೆ, ಈ ಮಗುವಿಗೆ ಇನ್ಮೇಲೆ ಯಾವ ತೊಂದರೆನೂ ಕೂಡ ಆಗೋದಿಲ್ಲ, ಹೆದರಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ತಂದೆ ತಾಯಿಗಳು ಇಬ್ಬರ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ. ಡಾಕ್ಟರ್ಗೆ ಒಂದು ಕೃತಜ್ಞತಾ ಭಾವವನ್ನು ಸಲ್ಲಿಸ್ತಾರೆ. ಆಗ ಡಾಕ್ಟರ್ಗೆ ಆ ಪ್ರದೇಶದಲ್ಲಿ, ಎಡೆಯಲ್ಲಿ ಅಂದರೆ ಆ ಪ್ರದೇಶ ಜಾಗ ಭೀಕರವಾಗಿರ್ತಕ್ಕಂಥ, ಪ್ರಾರಂಭದಲ್ಲಿ ಬಂದಾಗ ಆ ಬೇಡರು ಯಾವ ರೀತಿಯಾಗಿ ಕಾಣ್ತಾರಲ್ಲ ಒಂದು ಭಯಾನಕ ರೀತಿಯಲ್ಲಿ, ಆ ರೀತಿಯಾಗಿ ಕಾಣದೆ ಅವರಲ್ಲಿ ಮನುಷ್ಯತ್ವ, ಮಾನವೀಯತೆ, ಒಂದು ಒಳ್ಳೆಯ ಭಾವನೆ ಕಾಣ್ತಾ ಇರುತ್ತೆ. ಬೆಳಗಾಗುತ್ತಲೇ ವೈದ್ಯರು ಮನೆಗೆ ಹೊರಟರು. ಆಗ ಭೀಮನಾಯಕ ವೈದ್ಯರ ಕಾಲ ಮೇಲೆ ಬಿದ್ದು ಹೇಳಿದ, ಆ ಕಾಣದ ದೇವರು ಇದ್ದಾನೋ ಇಲ್ಲವೋ, ನೀವು ಮಾತ್ರ ನನ್ನ ಕಣ್ಣಿಗೆ ಕಾಣುವ ದೇವರು, ನಿಮ್ಮ ಉಪಕಾರವನ್ನು ಎಂದು ಮರೆಯಲಾರೆ. ಮರುದಿವಸ ಅಮಾವಾಸ್ಯೆಯ ತಪೋರಾತ್ರಿ 10 ಗಂಟೆಯ ಸಮಯವಾಗಿದೆ. ವೈದ್ಯರ ಮನೆಯ ಮುಂಬಾಗಿಲು ಇನ್ನೂ ತೆರೆದೇ ಇದೆ. ಮೊಗ ಸಾಲೆಯಲ್ಲಿಯೇ ಗಂಡ ಹೆಂಡತಿ ಮಾತನಾಡುತ್ತಾ ಕುಳಿತಿದ್ದಾರೆ. ಹೆಂಡತಿ ನುಡಿದಳು, ನಿಮ್ಮ ವೈದ್ಯಕ ಪ್ರಾವೀಣ್ಯಕ್ಕೆ ದೊರೆಯುವ ಪ್ರತಿಫಲ ತಿಳಿದಂತಾಯಿತು. ಕಾಲ ತುಂಬ ನೆಟ್ಟ ಮುಳ್ಳು, ಎಡವಿದ ಗಾಯ, ನಿದ್ದೆಗೇಡು, ಉಪವಾಸ. ಇದೇನು ನಿನ್ನ ಮಾತು ರತ್ನ? ನನ್ನ ವೈದ್ಯಕದ ಪ್ರಾವೀಣ್ಯ ಒಬ್ಬ ತಾಯಿಯ ಕರುಳನ್ನು ಸಂತೈಸಿತು, ಒಬ್ಬ ತಂದೆಯ ಕುಲವನ್ನು ಮುಂದುವರಿಸಿತು. ಅದು ಹೋಗಲಿ ಬಿಡು. ಏಕೋ ಏನೋ ಔಷಧಿಗಾಗಿ ಅವರು ಯಾರೂ ಬರಲಿಲ್ಲ, ಇಷ್ಟರಲ್ಲಿಯೇ ಬರಬೇಕಾಗಿತ್ತು. ಡಾಕ್ಟ್ರು ಮಗುವಿಗೆ ಔಷಧಿ ಚಿಕಿತ್ಸೆ ಕೊಟ್ಟು ಮಗುವನ್ನು ಸ್ಥಿತಿಗತಿಯನ್ನು ನೋಡಿಕೊಳ್ಳುವಷ್ಟರಲ್ಲಿ ಆಗಲೇ ಬೆಳಗು ಆಗಿರುತ್ತೆ. ಡಾಕ್ಟರ್ ಮನೆಗೆ ಹೊರಡ್ತಾರೆ. ಆಗ ಭೀಮನಾಯಕ ವೈದ್ಯರಿಗೆ ಕಾಲಿಗೆ ಬಿದ್ದು, ದೇವರು ಇದ್ದಾನೆ ಅಂತಾರೆ, ಅದು ನನಗೆ ಗೊತ್ತಿಲ್ಲ, ದೇವರು ಕಣ್ಣಿಗೂ ಕೂಡ ಕಾಣೋದಿಲ್ಲ, ಆದರೆ ನೀವೇ ನನಗೆ ನಿಜವಾದ ದೇವರು, ನನ್ನ ಮಗುವಿನ ಉಳಿಸ್ಕೊಟ್ಟಿದ್ದೀರಾ, ನಿಮ್ಮ ಸಹಾಯನ ನಾನು ಎಂದಿಗೂ ಮರೆಯೋದಿಲ್ಲ ಅಂತ ಹೇಳ್ತಾನೆ. ಮರುದಿನ ಅಮಾವಾಸ್ಯೆಯ ರಾತ್ರಿ 10 ಗಂಟೆ ಆಗಿರುತ್ತೆ. ಮನೆ ಬಾಗಿಲು ಹಾಗೆ ತೆಗ್ದಿರುತ್ತೆ. ವೈದ್ಯರು ಮತ್ತು ಅವರ ಹೆಂಡತಿ ಮಾತನಾಡ್ತಾ ಕೂತ್ಕೊಂಡಿರ್ತಾರೆ. ಆಗ ಹೆಂಡತಿ ರತ್ನ ವೈದ್ಯರಿಗೆ, ನಿಮ್ಮ ವೈದ್ಯಕೀಯ ಜ್ಞಾನಕ್ಕೆ ಸಿಕ್ಕ ಪ್ರತಿಫಲ ಇದೇನಾ? ಕಾಲ ತುಂಬ ಮುಳ್ಳುಗಳೆಲ್ಲ ಚುಚ್ಚಿದವು, ಎಡವಿರ್ತಕ್ಕಂತಹ ಗಾಯ, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಊಟನೂ ಕೂಡ ಇಲ್ಲ, ಇದೇನಾ ಸಿಕ್ಕಂಥ ಪ್ರತಿಫಲ ಅಂತ ಹೇಳಿದಾಗ ಡಾಕ್ಟ್ರು, ಇದೇನು ಮಾತಾಡ್ತಾ ಇದೀಯ ರತ್ನ? ವೈದ್ಯಕ ವೃತ್ತಿ, ನನ್ನ ಜ್ಞಾನ ಒಬ್ಬ ತಾಯಿಗೆ ಮಗುವನ್ನು ಕೊಟ್ಟಿತು, ಮಗುವಿನಲ್ಲಿ ಒಂದು ಸಂತೋಷ ಕಂಡಿತು, ಹಾಗೆಯೇ ತಂದೆಗೆ ಕುಲವನ್ನು ಮುಂದುವರೆಸುವ ಹಾಗೆ ಮಾಡ್ತು. ಹೋಗಲಿ ಬಿಡು, ಏನೇ ಆಗಲಿ ಔಷಧಿಗಾಗಿ ಅವರು ಬರಬೇಕಾಗಿತ್ತು, ಇನ್ನೂ ಬಂದೇ ಇಲ್ಲಲ್ಲ, ಇಷ್ಟರಲ್ಲಿನೇ ಅವರು ಬರಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ. ವೈದ್ಯರು ಮಾತನಾಡುತ್ತಿರುವಾಗಲೇ ನಿನ್ನೆಯ ದಿನ ಕರೆಯಲು ಬಂದ ಬೇಡರಿಬ್ಬರು ತಲೆಯ ಮೇಲೆ ಗಂಟುಗಳನ್ನು ಹೊತ್ತುಕೊಂಡು ಒಳಗೆ ಬಂದರು. ಅವರ ಹಿಂದಿನಿಂದಲೇ ಭೀಮನಾಯಕನು ಒಳಗೆ ಬಂದವನೇ ವೈದ್ಯರಿಗೆ ನಮಸ್ಕಾರ ಮಾಡಿ ಕೇಳಿದ, ದೇವರ ಒಡವೆಗಳನ್ನು ದೇವರಿಗೆ ಒಪ್ಪಿಸಲು ಬಂದಿದ್ದೇನೆ, ನನ್ನನ್ನು ಕ್ಷಮಿಸಿ, ದಯೆ ಇಟ್ಟು ಎಲ್ಲವನ್ನು ಒಪ್ಪಿಸಿಕೊಳ್ಳಬೇಕು. ಆಳುಗಳಿಬ್ಬರು ಗಂಟುಗಳನ್ನು ಬಿಚ್ಚಿ ಮುಂದೆ ಇಟ್ಟರು. ವೈದ್ಯರ ಮನೆಯಲ್ಲಿ ಕಳುವಾಗಿ ಹೋದ ಪದಾರ್ಥಗಳೆಲ್ಲ ಅವುಗಳಲ್ಲಿ ಇದ್ದವು. ಭೀಮನಾಯಕ ಮತ್ತೆ ನುಡಿದ, ತಮ್ಮ ಹಾಸಿಗೆ ನನ್ನ ಮಗನ ಮಗ್ಗುಲಲ್ಲಿ ಇದೆ, ಅದೊಂದನ್ನು ಮಾತ್ರ ತಂದಿಲ್ಲ, ಅದು ತಮ್ಮ ಹರಕೆಯಾಗಿ ನನ್ನ ಮಗನಿಗೆಂದೇ ಇರಲಿ. ಆಗ ಗಂಡ ಹೆಂಡತಿ ಇಬ್ಬರೂ ಮಾತನಾಡಲೇ ಇಲ್ಲ. ಅರಳಿದ ಹೃದಯದಿಂದ ವೈದ್ಯರು ಹೆಂಡತಿಯನ್ನು ನೋಡುತ್ತಿದ್ದರು. ಹೆಂಡತಿಯು ಬೆರಗು ಗಣ್ಣುಗಳಿಂದ ವೈದ್ಯರ ಕಡೆಗೊಮ್ಮೆ ಭೀಮನಾಯಕನ ಕಡೆಗೊಮ್ಮೆ ನೋಡುತ್ತಿದ್ದಳು. ಧನ್ಯತೆಯ ಮುಗುಳು ನಗೆ ಆಕೆಯ ತುಟಿಗಳ ಮೇಲೆ ಲಾಸ್ಯವಾಡುತ್ತಿತ್ತು. ಔಷಧಿ ತೆಗೆದುಕೊಂಡು ಹೋಗಲಿಕ್ಕೆ ಮಗುವಿನ ಕಡೆಯವರು ಬರಬೇಕಿತ್ತು, ಇನ್ನೂ ಬರಲಿಲ್ಲಲ್ಲ ಅಂತ ವೈದ್ಯರು ಮಾತನಾಡಬೇಕಾದ್ರೇ ಹಿಂದಿನ ದಿನ ಕರೆಯೋಕೆ ಬಂದಿರತಕ್ಕಂತಹ ಬೇಡರಿಬ್ಬರು ತಲೆ ಮೇಲೆ ಒಂದು ಗಂಟನ್ನು ಹೊತ್ಕೊಂಡು ಅವ್ರ ಮನೆಗೆ ಬರ್ತಾರೆ. ಹಿಂದನೇ ನಾಯಕ ಆಗಿರ್ತಕ್ಕಂಥ ಭೀಮನಾಯಕನು ಬರ್ತಾನೆ. ವೈದ್ಯರಿಗೆ ನಮಸ್ಕಾರ ಮಾಡಿ, ನೀವು ದೇವರು, ನನ್ನ ಮಗನ್ನ ಉಳಿಸಿದ್ದೀರಾ, ದೇವರ ಒಡವೆಗಳನ್ನು ದೇವರಿಗೆ ಒಪ್ಪಿಸಲು ಬಂದಿದ್ದೇನೆ, ನಿಮ್ಮ ಒಡವೆಗಳನ್ನೇ ನಾನು ಕದ್ದಿದ್ದೆ, ಅವುಗಳನ್ನು ನಿಮಗೆ ಪುನಃ ಒಪ್ಪಿಸೋದಕ್ಕೆ ಬಂದಿದ್ದೇನೆ, ನನ್ನನ್ನು ಕ್ಷಮಿಸ್ಬಿಡಿ, ದಯವಿಟ್ಟು ಇವೆಲ್ಲವನ್ನು
ತೆಗೆದುಕೊಳ್ಳಿ ಅಂತ ಹೇಳಿದಾಗ ಗಂಟನ್ನು ಮುಂದೆ ಇಟ್ಟು ಆಳುಗಳು ಇಬ್ಬರು ಆ ಗಂಟನ್ನು ಬೀಸ್ತಾರೆ. ಅವರ ಮನೆಯಲ್ಲಿ ಕಳುವಾಗಿ ಹೋಗಿರ್ತಕ್ಕಂತಹ ವಸ್ತುಗಳು, ಪದಾರ್ಥಗಳು ಎಲ್ಲವೂ ಅದರಲ್ಲಿ ಇರುತ್ತೆ. ಮತ್ತು ಭೀಮನಾಯಕ ಹೇಳ್ತಾನೆ, ನಿಮ್ಮ ಹಾಸಿಗೆ ಮಾತ್ರ ನನ್ನ ಮಗನ ಪಕ್ಕದಲ್ಲಿ ಇದೆ, ನಿಮ್ಮ ಆಶೀರ್ವಾದ ಇರಲಿ ಅಂತ ಅದನ್ನೊಂದು ಮಾತ್ರ ಉಳಿಸ್ಕೊಂಡಿದ್ದೀನಿ, ಮಿಕ್ಕ ಎಲ್ಲವುಗಳನ್ನು ನಿಮಗೆ ತಲುಪಿಸಿದ್ದೀನಿ ಅಂತ ಭೀಮನಾಯಕ ಹೇಳಿದಾಗ ವೈದ್ಯರು ಮತ್ತು ಅವರ ಹೆಂಡತಿ ಇಬ್ಬರಿಗೂ ಶಾಕ್ ಆಗಿಬಿಡುತ್ತಾ, ಮಾತೇ ಬರೋದಿಲ್ಲ. ಒಬ್ರಿಗೊಬ್ರು ಪರಸ್ಪರ ಮುಖವನ್ನು ನೋಡ್ಕೊಳ್ತಾ ಇರ್ತಾರೆ. ವೈದ್ಯರ ಹೆಂಡತಿ ಒಂದು ಸಾರಿ ವೈದ್ಯರ ಮುಖ ನೋಡ್ತಾರೆ, ಇನ್ನೊಂದು ಸಾರಿ ಭೀಮನಾಯಕನ ಮುಖ ನೋಡ್ತಾರೆ. ಅವರಿಗೆ ಆಶ್ಚರ್ಯ, ಸಂತೋಷ ಒಟ್ಟಿಗೆ ಆಗುತ್ತೆ. ವೈದ್ಯರ ಹೆಂಡತಿಗೆ ಹಬ್ಬ ಅಂತೂ ಇಂತೂ ಕಳೆದು ಹೋಗಿರ್ತಕ್ಕಂಥ ಒಡವೆಗಳು, ವಸ್ತುಗಳು ಎಲ್ಲ ಸಿಕ್ತಲ್ಲಪ್ಪ, ಅಂತೂ ಧನ್ಯನಾದೆ ಅಂದ್ಕೊಂಡು ಒಂದು ಸಂತೋಷದ ಭಾವ, ಆ ಸಂತೋಷದ ಆ ಮುಗುಳು ನಗೆ ತುಟಿಗಳ ಮೇಲೆ ಕುಣಿದಾಡ್ತಾ ಇರೋದು ಕಾಣಿಸ್ತಾ ಇರುತ್ತೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಒಟ್ಟಾರೆಯಾಗಿ ಕಳ್ತನ, ದರೋಡೆ, ಮೋಸ, ವಂಚನೆಯನ್ನು ಮಾಡಬಾರ್ದು. ಹಾಗೆ ವೃತ್ತಿ ಧರ್ಮ, ಕರ್ತವ್ಯ, ಜವಾಬ್ದಾರಿಗಳನ್ನು ತಿಳ್ಕೊಂಡು ನಡ್ಕೊಳ್ಬೇಕು. ಯಾವಾಗಲೂ ಹಣ ಹಣ ಅಂತಲೇ ಬೆನ್ನತ್ತಿ ಹೋಗಬಾರ್ದು. ಅದರ ಜೊತೆಗೆ ಬೇರೆಯವರಿಗೆ ಉಪಕಾರ ಮಾಡ್ತಕ್ಕಂಥ ಸ್ವಾರ್ಥವನ್ನು ಬಿಟ್ಟು ಒಂದು ಮಾನವೀಯತೆ ಎನ್ನುವಂಥ ಭಾವನೂ ಕೂಡ ಇರಬೇಕು. ಇಲ್ಲಿ ಡಾಕ್ಟರ್ ಕಳ್ಳರನ್ನು ನೋಡಿ ಹೆದರ್ಕೊಂಡು ಮನೆಗೆ ಕೂತಿದ್ರೆ ಆ ಮಗುವಿನ ಪ್ರಾಣ ಉಳಿತಾ ಇರಲಿಲ್ಲ. ವೃತ್ತಿ ಧರ್ಮನೇ ಮುಖ್ಯ ಅಂದ್ಕೊಂಡು ಮಾನವೀಯತೆಯ ದೃಷ್ಟಿಯಿಂದ ಹೋಗಿ ಮಗುವನ್ನು ಕಾಪಾಡ್ತಾರೆ. ಇದೇ ಈ ಪಾಠದಿಂದ ಕಲಿಯುವ ನೀತಿ. ಈಗ ಪ್ರಶ್ನೋತ್ತರಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು? ಉತ್ತರ, ವೈದ್ಯರು ಮಗುವಿನ ನಾಡಿಯನ್ನು ಹಿಡಿದು ನೋಡಿದರು, ಜ್ವರದ ರೀತಿಯನ್ನು ಪರೀಕ್ಷಿಸಿ ಮಗುವಿಗೆ ಔಷಧಿಯ ಮಾತ್ರೆಯನ್ನು ಕುಡಿಸಿದರು. ಮತ್ತು ವೈದ್ಯರಿಗೆ ಯಾವುದೋ ಸೊಪ್ಪು ಬೇಕಾಯಿತು, ತಾವೇ ಕಾಡಿಗೆ ಹೋಗಿ ಸೊಪ್ಪು ತಂದು ರಸ ಮಾಡಿ ಕುಡಿಸಿದರು. ಜೊತೆಗೆ ಲೇಹವನ್ನು ಹಣೆಗೆ ಹಚ್ಚಿದರು. ಸ್ವಲ್ಪ ಸಮಯದ ನಂತರ ಮಗು ಕಣ್ಣು ತೆರೆಯಿತು. ಈ ರೀತಿಯಾಗಿ ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಉಳಿಸಿದರು. ಸೆಕೆಂಡ್ ಕ್ವಶನ್, ವೈದ್ಯರ ಮನೆಯಿಂದ ಕಳುವಾದ ವಸ್ತುಗಳು ಮರಳಿ ಸಿಕ್ಕಿದ ಬಗೆ ಹೇಗೆ? ಉತ್ತರ, ವೈದ್ಯರು ಭೀಮನಾಯಕನ ಮಗನ ಪ್ರಾಣವನ್ನು ಉಳಿಸಿದ ಮರುದಿನ ಅಮಾವಾಸ್ಯೆಯ ರಾತ್ರಿ ಬೇಡರಿಬ್ಬರು ವೈದ್ಯರ ಮನೆಗೆ ಗಂಟುಗಳನ್ನು ಹೊತ್ತುಕೊಂಡು ಬಂದು ಬಿಚ್ಚಿ ಮುಂದೆ ಇಟ್ಟರು. ವೈದ್ಯರ ಮನೆಯಲ್ಲಿ ಕಳುವಾದ ವಸ್ತುಗಳೆಲ್ಲ ಅವುಗಳಲ್ಲಿ ಇದ್ದವು. ದೇವರ ಒಡವೆಗಳನ್ನು ದೇವರಿಗೆ ಒಪ್ಪಿಸಲು ಬಂದಿದ್ದೇನೆ, ನನ್ನನ್ನು ಕ್ಷಮಿಸಿ ಎಂದು ಹಿಂದೆ ಬಂದ ಭೀಮನಾಯಕನು ಹೇಳಿದನು. ಈ ರೀತಿಯಾಗಿ ವೈದ್ಯರ ಮನೆಯಿಂದ ಕಳುವಾದ ವಸ್ತುಗಳು ಮರಳಿ ಸಿಕ್ಕವು. ಥರ್ಡ್ ಒನ್, ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು? ಉತ್ತರ, ವೈದ್ಯರು ಭೀಮನಾಯಕನ ಮಗನಿಗೆ ಚಿಕಿತ್ಸೆ ನೀಡಲು ಅವನ ಮನೆಗೆ ಬಂದಾಗ ಒಂದು ಮಾತು ಹೇಳಿದರು. ನೋಡು ಭೀಮಣ್ಣ, ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ ಎಂದು. ಈ ಮಾತುಗಳು ಭೀಮಣ್ಣನ ಹೃದಯವನ್ನು ತಟ್ಟಿದವು. ನಾನು ಕಾಯುವ ಕೆಲಸ ಏನು ಮಾಡಿದ್ದೇನೆ? ದೇವರು ನಮಗೆ ಸಹಾಯ ಮಾಡುತ್ತಾನೆಯೇ ಎಂದು ಯೋಚಿಸುತ್ತಿದ್ದಾಗ ಮಗು ಕಣ್ಣು ತೆರೆದು ಅಪ್ಪ ಎಂದು ಕರೆಯಿತು. ಆಗಿನಿಂದ ಕಳ್ಳರ ಗುರುವಿನ ಮನ ಪರಿವರ್ತನೆಯಾಯಿತು. ಫೋರ್ತ್ ಕ್ವಶನ್, ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳೇನು? ಉತ್ತರ, ಕಳ್ಳತನ, ಸುಲಿಗೆ, ದರೋಡೆ, ಮೋಸ, ವಂಚನೆಗಳಂತಹ ಕೆಟ್ಟ ಕೆಲಸಗಳನ್ನು ಮಾಡಬಾರದು. ಪ್ರತಿಯೊಬ್ಬರೂ ಅವರವರ ಕರ್ತವ್ಯ, ಜವಾಬ್ದಾರಿ ಹಾಗೂ ವೃತ್ತಿ ಧರ್ಮವನ್ನು ನಿಭಾಯಿಸಿಕೊಂಡು ಹೋಗಬೇಕು. ಹಣ, ಸಂಪತ್ತು ಗಳಿಸುವುದೇ ಜೀವನವಲ್ಲ, ಬದಲಾಗಿ ಸಹಾಯಕ ಮನೋಭಾವ ಮತ್ತು ಮಾನವೀಯತೆಯೂ ಇರಬೇಕು ಎನ್ನುವ ವಿಚಾರಗಳನ್ನು ಈ ಪಾಠದಿಂದ ನಾವು ಕಲಿತಿದ್ದೇವೆ.
10ನೇ ತರಗತಿ ತಿಳಿಗನ್ನಡ ಎಲ್ಲ ಪಾಠ ಪದ್ಯಗಳಿಗಾಗಿ ಹಾಗೂ ಕನ್ನಡ ವ್ಯಾಕರಣಕ್ಕಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.